ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ಸಫಲ ಮಾಡ್ಕೊಳ್ಬೇಕು ಅಂತ. ಯಾವ್ದನ್ನ ಸಫಲ ಮಾಡ್ಬೇಕಂತೆ? ಬ್ರಹ್ಮ ಬಾಬಾರವರ ಸಮಾನರಾಗಬೇಕು ಅಂತಂದ್ರೆ ಸಮಯ, ಸಂಕಲ್ಪ, ಶ್ವಾಸ, ತನು, ಮನ, ಧನ ಎಲ್ಲವನ್ನು ಕೂಡ ಏನ್ ಮಾಡಬೇಕು? ಸಫಲ ಮಾಡಬೇಕು. ಹಾಗಿದ್ರೆ ಸಫಲ ಅಂತಂದ್ರೆ ಏನು ಆತ್ಮೀಯರೇ? ಸಫಲ ಅಂತ ಯಾವ್ದಕ್ಕೆ ಹೇಳ್ತಾರೆ? ಏನ್ ಬೇಕಾಗಿದೆಯೋ ಅದು ಸಿಕ್ಕಿದೆ. ಸಫಲತೆ ಯಾವಾಗ ಸಿಗ್ತದೆ? ಓಕೆ, ಸಫಲಕ್ಕಿಂತ ಮೊದಲು ಫಲ ಅಂತಂದ್ರೆ ಏನು? ಪ್ರಾರಬ್ಧ. ಫಲ ಸಂಪಾದನೆಗೆ ಫಲ. ಸಂಪಾದನೆಗೆ ಫಲ ಅಂತ ಹೇಳ್ತಾರಾ? ಫಲ ನಮಗೆ ಬೇಕು ಅಂತ ಸಿಕ್ಕಿದ್ದು ಅಣ್ಣ, ನಮಗೆ ಬೇಕು ಅಂದಿದ್ದು ಪಡ್ಕೊಂಡಾಗ ಸಫಲ. ಸರಿ, ಬೇಕಾಗಿ ನಿಮ್ಗೆ ಸಿಕ್ಕಿದಾಗ ಸಫಲ. ಓಕೆ, ನಾಲ್ಗೆಗೆ ನಾನ್ ವೆಜ್ ತಿಂತೀವಿ, ನಾಲ್ಗೆಗೆ ಇಷ್ಟ ಆಗ್ತದೆ, ಅದು ಸಫಲ ಹೌದು ಅಲ್ವೋ? ಗುಟ್ಕಾ ತಿಂತೀವಿ, ಒಳ್ಳೆ ನಶೆ ಬರ್ತದೆ, ಸಫಲ ಹೌದು? ನಿಮ್ಗೆ ಬೇಕಾಗಿರೋ ಸಿಕ್ಕಿದೆಯಪ್ಪ. ಇಲ್ಲ ಇಲ್ಲ ಅಣ್ಣ, ಮತ್ತೆ ನಮ್ಗೆ ಬೇಕಾಗಿರೋ ಸಫಲ ಅಂತಂದಲ್ಲ ನೀವು ಇವಾಗ. ಆತ್ಮಕ್ಕೆ. ಹಾ, ಓಕೆ. ಫಲ ಅಂತಂದ್ರೆ ಏನು? ಆತ್ಮ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿದ ತಕ್ಷಣದಲ್ಲಿ ಅದೇನಾಗತ್ತೆ? ಕರ್ಮ ಅಂತ ಅನ್ಸುತ್ತೆ. ಆತ್ಮ ಯಾವುದೇ ಕರ್ಮೇಂದ್ರಿಯ ಅಂತಂದ್ರೆ ಮನ ಬುದ್ಧಿ ಸಂಸ್ಕಾರ ಇರಬಹುದು, ಶರೀರದ ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಯಾವುದೇ ಕರ್ಮೇಂದ್ರಿಯ ಇರಬಹುದು. ಈ ಪ್ರಪಂಚದಲ್ಲಿರುವಂಥ ಸಾಧನದ ಮೂಲಕ, ಧನದ ಮೂಲಕ ಮಾಡುವಂಥ ಕರ್ಮ ಇರಬಹುದು, ಅಥವಾ ಜನರ ಮೂಲಕ. ಈಗ ನಾನು ಹೇಳ್ತೇನೆ, ನೀನು ಇವರನ್ನು ಸಾಯಿಸಬೇಕು ಅಂತ ಯಾರಿಗೊಬ್ಬರಿಗೆ ಹಣವನ್ನು ಕೊಡ್ತೇನೆ. ನಾನು ಸಾಯಿಸದಿದ್ರು ಬೇರೆಯವ್ರು ಸಾಯಿಸಿದ್ರೂ ಕೂಡ ಅದೇನಾಗತ್ತೆ? ಪ್ರೇರಣೆ ಕೊಟ್ಟಿದ್ಯಾರು? ಧನ ಕೊಟ್ಟಿದ್ಯಾರು? ನಾನು ಅಂದ ಮೇಲೆ ಆ ಕರ್ಮದ ಫಲಕ್ಕೂ ಕೂಡ ನಾನು ಜವಾಬ್ದಾರಿ ಆಗಿರ್ತೇನೆ. ಫಲ ಅಂತಂದ್ರೆ ಆತ್ಮ ಕರ್ಮೇಂದ್ರಿಯಗಳ ಮೂಲಕ ಮಾಡುವಂಥ ಕರ್ಮ ಏನಿದೆ ಅದರ ಫಲಿತಾಂಶ, ರಿಸಲ್ಟ್ಸ್ ಏನು ಬರ್ತದೆ? ಫಲ. ಓಕೆ, ಆತ್ಮನಿಗೆ ಫಲ ಯಾವಾಗ ಸಿಗ್ತದೆ? ಯಾವಾಗ ಸಿಗತ್ತೆ? ಒಳ್ಳೆ ಕೆಲಸ ಮಾಡಿದಾಗ. ಅದು ಸಫಲ. ನಾನು ಬರೀ ಫಲದ ಬಗ್ಗೆ ಮಾತಾಡ್ತಿದ್ದೀನಿ. ಆತ್ಮನಿಗೆ ಫಲ ಯಾವಾಗ ಸಿಗ್ತದೆ? ಮನ ಬುದ್ಧಿಯನ್ನ ಪರಮಾತ್ಮನಲ್ಲಿ ಜೋಡಿಸಿದಾಗ. ಅದು ರಾಜಯೋಗ. ನಾನು ಫಲದ ಬಗ್ಗೆ ಮಾತ್ರ ಮಾತಾಡ್ತಿದ್ದೇನೆ. ರಾಜಯೋಗ ಮಾಡಿದಾಗ ಮಾತ್ರ ಫಲ ಸಿಗತ್ತಾ? ಬೇರೆದ್ ಮಾಡಿದಾಗ ಫಲ ಸಿಗಲ್ವಾ? ನಾನು ಸಿಟ್ಟು ಮಾಡ್ತೇನೆ. ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದೀವಿ ಅಂದ್ರೆ ಯಾವುದೇ ಕರ್ಮ ಮಾಡ್ತಿದ್ರು ಸಹ ಅದ ಆತ್ಮ ಮತ್ತೆ ಪರಮಾತ್ಮನ ಸ್ಮೃತಿಯಲ್ಲಿ ಇರುವಾಗ ಇದ್ದು ಮಾಡುವಂತಹ ಫಲ, ಬರುವಂತಹದೇ ಫಲ ಆಗುತ್ತೆ. ನೀವು ವಿಡಿಯೋ ಆಫ್ ಮಾಡಿದ್ದೀರಿ ಇವಾಗ. ವಿಡಿಯೋ ಆನ್ ಇಟ್ಕೊಳ್ಳಿ ಎಲ್ಲ. ಓಕೆ, ಆತ್ಮ ಶರೀರವನ್ನು ಪ್ರವೇಶ ಮಾಡಿದ ಮೇಲೆ, ಈ ಸ್ಥೂಲ ಪ್ರಪಂಚಕ್ಕೆ ಬಂದ ಮೇಲೆ, ಈ ಸ್ಥೂಲ ಪ್ರಪಂಚ ಬಿಡುವವರೆಗೂ ಎಚ್ಚರಾವಸ್ಥೆಯಲ್ಲಿದ್ದಾಗ ಬರೀ ನಿಮ್ಮ ಮನಸ್ಸಿನ ಬರೀ ಸಂಕಲ್ಪ ಮಾಡಿದ್ರು ಕೂಡ, ಯೋಚನೆ ಮಾಡಿದ್ರು ಕೂಡ, ಚಿಂತನೆ ಮಾಡಿದ್ರು ಕೂಡ, ಚಿಂತೆ ಮಾಡಿದ್ರು ಕೂಡ ಅದನ್ನು ಕೂಡ ಏನು? ಕರ್ಮನೆ. ಅದನ್ನು ಕೂಡ ಕರ್ಮನೆ. ಏನೇ ಮಾಡಲಿ ನೀವು. ಓಕೆ, ನೀವು ನಿದ್ರೆಯಲ್ಲಿದ್ದೀರಿ, ನಿಮ್ಗೇನು ಗೊತ್ತಿಲ್ಲ, ಅವಾಗೇನು ನಡೀತಾ ಇಲ್ಲ, ಅವಾಗ ಅದಕ್ಕೆ ಕರ್ಮ ಅಂತ ಹೇಳಲಿಕ್ಕಾಗೋದಿಲ್ಲ. ಎಚ್ಚರಾವಸ್ಥೆಯಲ್ಲಿ, ಈವನ್ ಸ್ವಪ್ನದಲ್ಲಿ, ಅರೆನಿದ್ರಾವಸ್ಥೆಯಲ್ಲೂ ಕೂಡ ನೀವು ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ? ಅದಕ್ಕೆ ಕರ್ಮ. ಅದಕ್ಕಾಗಿ ಸ್ಥೂಲವತನಕ್ಕೆ ಕರ್ಮ ಕ್ಷೇತ್ರ ಅಂತ ಹೇಳ್ತಾರೆ, ಕರ್ಮ ಭೂಮಿ ಅಂತ ಹೇಳ್ತಾರೆ ಅಲ್ವಾ? ಹಾಗಾದ್ರೆ ಯಾವುದು ಕರ್ಮ ಭೂಮಿ ಅಲ್ಲ?
ಯಾವುದು? ನಿರಾಕರಿಸುತ್ತೆ. ಆ ನಿರಾಕಾರದಲ್ಲಿರೋದು ಕರ್ಮ ಪುಣ್ಯ. ಪರಮಧಾಮ. ಹ್ಮ್ ಪರಮಧಾಮದಲ್ಲಿ ನಾನು ಇರ್ತೇನಲ್ವಾ? ಇರ್ತೇನೋ ಇಲ್ವೋ? ಇರ್ತೇನೆ. ಮನಬುದ್ಧಿ ಸಂಸ್ಕಾರ ಇರ್ತದೋ ಇರಲ್ವೋ? ಇರ್ತದೆ. ಮನೆ ಇದೆಯೋ ಇಲ್ವೋ? ಇದೆ. ನಿಮ್ಮ ಅಪ್ಪ ಇದ್ದಾರೋ ಇಲ್ವೋ? ಇದ್ದಾರೆ. ನಿಮ್ಮ ಸಹೋದರರು ಇದ್ದಾರೋ ಇಲ್ವೋ? ಇದ್ದಾರೆ. ನಿಮ್ಗೆ ಬೇಕಾಗಿರೋದಲ್ಲಿ ಇದೆಯೋ ಇಲ್ವೋ? ಇದೆ. ಆದರೆ ನೀವು ಇದ್ದೀರಿ, ನಿಮ್ಗೆ ಬೇಕಾಗಿರೋದಿದೆ, ಮನೇನೂ ಇದೆ, ನಿಮ್ಮ ಅಪ್ಪನೂ ಇದ್ದಾರೆ, ಸಹೋದರನೂ ಇದ್ದಾರೆ. ಅದು ಏನಿದ್ರು ಕೂಡ ಅಲ್ಲಿ ಬೇಕಾಗಿರೋದು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಆಗುವುದಿಲ್ಲ. ಅಲ್ಲಿ ಸ್ಥಳನೂ ಇದೆ, ಕರ್ಮ ಮಾಡುವಂತ ಮಾಲೀಕನೂ ಕೂಡ ಇದ್ದಾರೆ, ಮಾಲೀಕನಿಗೆ ಬೇಕಾಗಿರುವಂತ ವಸ್ತುನೂ ಕೂಡ ಇದೆ. ಅದರಲ್ಲಿ ಕರ್ಮ ಮಾಡಿ ತನಗೆ ಬೇಕಾಗಿರುವಂತ ಫಲವನ್ನ ಆತ್ಮ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಗುವುದಿಲ್ಲ. ಇಷ್ಟು ಮಜಾ ಗೊತ್ತಾ? ಅದೇ ಆತ್ಮ ಸ್ಥೂಲ ಪ್ರಪಂಚಕ್ಕೆ ಬಂದಾಗ, ಕೆಳಗಡೆಗೆ ಬಂದಾಗ, ಶರೀರವನ್ನ ಪಡ್ಕೊಂಡು ಏನ್ ಮಾಡಬಹುದು? ಕರ್ಮವನ್ನ ಮಾಡ್ಬೋದು. ಏನ್ ಮಾಡ್ಬೋದು? ಕರ್ಮ ಮಾಡೋ ಜೊತೆಗೆ ಆ ಮನೆಯಲ್ಲಿ ಪರಮಧಾಮದಲ್ಲಿ ಏನಿದೆಯಲ್ಲ ಅದನ್ನು ಕೂಡ ನೀವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇದೆ. ಇಲ್ಲಿದ್ದಾಗ ಆಗತ್ತೆ ಹೊರತು ಅಲ್ಲಿದ್ದಾಗ ಆಗೋದಿಲ್ಲ. ಹಾಗೆ ಆತ್ಮ ಯಾವ ಕ್ಷಣದಲ್ಲಾದರೂ ಕೂಡ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡಿದಾಗ ಅದು ಕರ್ಮ ಅಂತ ಆಗತ್ತೆ. ಕರ್ಮ ಆದಾಗ ಯಾರು ಕರ್ಮ ಮಾಡಲಿಕ್ಕೆ ನಿಮಿತ್ತನಾಗಿದ್ದಾನೋ ಅವನಿಗೆ ಆ ಕರ್ಮದ ಫಲ ಸಿಗತ್ತೆ. ಆ ಫಲದಲ್ಲಿ 2 ವಿಧ. ಎಷ್ಟು ವಿಧ? 2 ವಿಧ. ಯಾವ್ದದು? ಒಳ್ಳೇದು ಒಳ್ಳೇದು ಕೆಟ್ಟದ್ದು ಅಂತ. ಒಳ್ಳೆಯದು, ಶ್ರೇಷ್ಠ. ಕೆಟ್ಟದ್ದು, ಸಫಲ, ವಿಫಲ. ಫಲ ಅಂತೂ ಒಂದೇ ಬರ್ತದೆ, ಫಲಿತಾಂಶ ಏನಿರ್ತದೆ? 2. ಯಾವುದು? ಒಂದು ಸಫಲ, ಇನ್ನೊಂದು ವಿಫಲ. ಹಾಗೆ ಸಫಲ ಅಂತಂದ್ರೆ ಏನು? ಶ್ರೇಷ್ಠ ಕರ್ಮಗಳು. ನೀವು ಮಾಡಿರುವಂತ ಕರ್ಮದ ಫಲ ಆತ್ಮನ ಅಕೌಂಟಲ್ಲಿ ಜಮಾ ಆದರೆ, ಆತ್ಮನ ಕಲ್ಯಾಣ ಆದರೆ, ಆತ್ಮಕ್ಕೆ ಒಳ್ಳೆಯದಾದರೆ, ಸರ್ವರಿಗೂ ಒಳ್ಳೆಯದಾದರೆ ಅದು ಸಫಲ. ನೀವು ಮಾಡುವಂತ ಕರ್ಮದಲ್ಲಿ ಇಲ್ಲೂ ಯೋಚನೆ ಮಾಡಿ, ಶರೀರಕ್ಕಲ್ಲ, ಯಾವುದಕ್ಕೆ? ಆತ್ಮಕ್ಕೆ. ಯಾಕಂದ್ರೆ ಮಾಲೀಕ ಯಾರು? ಆತ್ಮ. ಆತ್ಮನ ಅಕೌಂಟ್ ಅಲ್ಲಿ ಮೈನಸ್ ಆದ್ರೆ ಅದ್ಯಾವುದು? ವಿಫಲ. 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 ಸರಿ. ನೀವೆಲ್ಲ ಜ್ಞಾನಿಗಳು ಅಜ್ಞಾನಿಗಳು? ಜ್ಞಾನಿಗಳು. ಜ್ಞಾನಿಗಳು. ಪಕ್ಕ? ಪಕ್ಕ. ಗ್ಯಾರಂಟಿ? ಗ್ಯಾರಂಟಿ? ಗ್ಯಾರಂಟಿ ಅಂತ ಹೇಳ್ತಾನೆ ಇಲ್ವಲ್ಲ? ಹೂನಣ್ಣ. 100% ಇಲ್ಲ. ಒಂದೊಂದು ತಪ್ತೀವಿ. ಡೌಟ್ ಬರ್ತಾ ಇದೆ. ಆಗ್ತಾ ಇದೀವಿ ಜ್ಞಾನಿಗಳು. ಸರಿ. ಹಾಗಿದ್ರೆ ಆತ್ಮೀಯರೇ, ನೀವು ಮಾಡುವಂತ ಕರ್ಮ ಯಾವಾಗ ವಿಫಲ ಆಗತ್ತೆ, ಯಾವಾಗ ಸಫಲ ಆಗತ್ತೆ? ಸ್ಮೃತಿಯಲ್ಲಿದ್ದಾಗ ಸಫಲ ಆಗುತ್ತೆ, ವಿಸ್ಮೃತಿಯಲ್ಲಿದ್ದಾಗ ವಿಫಲ ಆಗುತ್ತೆ. ಯಾವ ಸ್ಮೃತಿ? ಆತ್ಮಿಕ ಸ್ಮೃತಿ ಅನ್ನೋದು ಸದಾ ನಿರಂತರವಾಗಿರ್ಬೇಕಾಗಿದೆ. ಓಕೆ. ಸತ್ಯುಗದಲ್ಲಿ ಆತ್ಮ ಆತ್ಮಿಕ ಸ್ಮೃತಿಯಲ್ಲಿ ಇರ್ತದೆ, ಅವಾಗ ಕರ್ಮ ಸಫಲ ಆಗತ್ತಾ? ಇಲ್ಲ. ಆಗತ್ತ ನಾಗರತ್ನಕ್ಕ? ಅಲ್ಲಿ ನಾವು ಪ್ರಾರಬ್ಧವನ್ನ ಅನುಭವಿಸ್ತಾ ಇರ್ತೀವಣ್ಣ, ಅದು ಪಡ್ಕೊಂತ ಇರೋದಿಲ್ಲ. ನನ್ನ ಪ್ರಶ್ನೆ ಏನು? ಸತ್ಯುಗದಲ್ಲಿ ಆತ್ಮ ಮಾಡುವಂತ ಕರ್ಮ ಮಾಡ್ತದೋ ಮಾಡಲ್ವೋ? ಮಾಡತ್ತ. ಆವಾಗ ಆ ಮಾಡುವ ಕರ್ಮದ ಫಲದಿಂದ ಆತ್ಮದ ಅಕೌಂಟ್ ಸಫಲ ಆಗತ್ತಾ? ಅಲ್ಲಿ ಆಗೋದಿಲ್ಲ. ಆಗೋದಿಲ್ಲ. ಇವಾಗ ಅಕ್ಕವ್ರು ಏನ್ ಹೇಳಿದ್ರು, ನಾಗರತ್ನ ಅಕ್ಕವರು, ಆತ್ಮದ ಸ್ಮೃತಿಯಲ್ಲಿ ಮಾಡಿದಾಗ ಸಫಲ ಆಗತ್ತೆ ಅಂತ ಹೇಳಿದ್ರು. ಸತ್ಯುಗದಲ್ಲಿ ಆತ್ಮಿಕ ಸ್ವರೂಪದಲ್ಲಿ ಇದ್ಬಿಟ್ಟೆ ಮಾಡ್ತೀವಿ ನಾವು ಅಲ್ವಾ? ಅದು ಆ ಕರ್ಮ ಸಫಲ ಆಯ್ತಾ? ಅದು ಆಗೋದಿಲ್ಲಣ್ಣ, ಅದು ಮೈನಸ್ ಆಗ್ತಾ ಬರುತ್ತೆ, ಇರೋದು ಖಾಲಿ ಆಗ್ತಾ ಬರುತ್ತೆ. ಈಗ ಮೊದಲನೇ ಪ್ರಶ್ನೆ, ಯಾವ ಯುಗದಲ್ಲಿ ಆತ್ಮದ ಕರ್ಮ ಸಫಲ ಆಗತ್ತೆ? ಇದನ್ನು ಫಸ್ಟ್ ಹೇಳಿ, ಸಮಯ ಹೇಳಿ. ಯಾವ ಯುಗ? ಈ ಸಂಗಮ ಯುಗದಲ್ಲಿ ಮಾತ್ರ. ಸತ್ಯುಗದಲ್ಲಿ ಆಗಲ್ಲ, ಕರ್ಮ ಅದು ಯಾವ್ದು ಇಲ್ಲ. ಲೆಸ್ ಆಗ್ತಾ ಬರುತ್ತೆ. ಇನ್ನೇನು ಕರ್ಮ ಯಾವುದು ಇಲ್ವಾ? ಅಕರ್ಮ ಇರುತ್ತೆ. ಕರ್ಮ ಇದೆ, ಆದ್ರೆ ಅದು ಅಕರ್ಮ ಯಾಕಾಗತ್ತಂದ್ರೆ ನಾನೇ ಸಂಪಾದನೆ ಮಾಡಿ ನಾನು ತಿಂತಾ ಇದ್ದೇನೆ ಅಷ್ಟೇ, ನನಗೆ ಸಾಲ ಆಗೋದಿಲ್ಲ. ಸಂಗಮ ಯುಗದಲ್ಲಿ ಏನ್ ಸಂಪಾದನೆ ಮಾಡಿದ್ರೆ ಅದನ್ನ ನಾನು ಕೂತ್ಕೊಂಡು ತಿಂತಾ ಇದ್ದೇನೆ. ಇರೋ ಸಂಪಾದನೆ ಏನಾಗ್ತಾ ಇದೆ? ಕಡಿಮೆ ಆಗ್ತಿದೆ ಹೊರತು ಹೊಸದಾಗಿ ಜಮಾ ಆಗ್ತಾ ಇಲ್ಲ. ಹಾಗಂತ ಸಾಲನು ಆಗ್ತಾ ಇಲ್ಲ. ಇದು ಎಲ್ಲಿ?
ಸತ್ಯುಗ ಸತ್ಯುಗದಲ್ಲಿ ಸರಿ. ತ್ರೇತ. ದ್ವಾಪರ ಕಲಿಯುಗದಲ್ಲಿ ಏನಾಗ್ತದೆ? ವಿಕರ್ಮ. ವಿಕರ್ಮ. ಯಾಕೆ? ಸಾಲ ನಿಮ್ಮ ಹತ್ರ ಹಣ ಇಲ್ಲದೆ ಇರುವಂತ ಕಾರಣದಿಂದ ಅದೇನಾಗ್ತಾ ಹೋಗ್ತದೆ? ಮೈನಸ್ ಆಗ್ತಾ ಹೋಗ್ತದೆ. ಮತ್ತು ದೇಹಾಭಿಮಾನ ಇರುವಂತ ಕಾರಣದಿಂದ ರಾವಣನ ಪ್ರವೇಶತೆ ಕಾರಣ, ವಿಕಾರದ ಕಾರಣದಿಂದ ಅದೇನಾಗ್ತಾ ಹೋಗ್ತದೆ? ವಿಕರ್ಮ ಆಗ್ತಾ ಹೋಗ್ತದೆ. ಆ ವಿಕರ್ಮದ ಫಲವನ್ನು ಕೂಡ ನಾನೇನ್ ಮಾಡ್ಬೇಕಾಗ್ತದೆ? ಅನುಭವಿಸಬೇಕಾಗ್ತದೆ. ಹಾಗಿದ್ರೆ ಆತ್ಮದ ಕರ್ಮ ಸಫಲ ಆಗೋದು ಯಾವಾಗ? ಸಂಗಮ ಯುಗದಲ್ಲಿ. ಈಗ ಯಾವ ಯುಗ? ಸಂಗಮ ಯುಗ. ಎರಡು ಯುಗ, ಸಂಗಮ. ಎರಡೂ ಇದೆ. ಕಲಿಯುಗನೂ ಇದೆ, ಸಂಗಮ ಯುಗನೂ ಇದೆ. ಇದೆ. ಅಂದ್ರೆ ನೀವು ಯಾವ ಯುಗದಲ್ಲಿ ಇದ್ದೀರಾ ಅದು ನಿಮಗೆ ಅವಲಂಬನೆ ಆಗಿರೋದು. ಮನಬುದ್ಧಿಯನ್ನು ನೀವು ಯಾವ್ದಲ್ಲಿ, ಘೋರ ಕಲಿಯುಗನೂ ಇದೆ, ಘೋರ ಸಂಗಮ ಯುಗನೂ ಇದೆ. ಓಕೆ ಓಕೆ. ಯಾವ ಸಂಗಮ? ಪುರುಷೋತ್ತಮ ಸಂಗಮ ಯುಗ. ಸಂಗಮ, ಪುರುಷ ಉತ್ತಮ ಆಗುವಂತ ಸಂಗಮ. ಯಾರ್ಯಾರ ಸಂಗಮ? ಆತ್ಮ ಪರಮಾತ್ಮ ಆತ್ಮ ಪರಮಾತ್ಮರ ಸಂಗಮ. ಹಾಗಿದ್ರೆ ಪ್ರಶ್ನೆ ಈಗ ಒಂದೊಂದು ಕ್ಲಿಯರ್ ಆಯ್ತು. ಸಂಗಮ ಯುಗದಲ್ಲಿ ಕರ್ಮ ಏನಾಗ್ತದೆ? ಸಫಲ ಆಗ್ತದೆ. ಸಂಗಮದಲ್ಲಿ ಯಾರ್ಯಾರ ಸಂಗಮ ಆಗ್ತದೆ? ಆತ್ಮ ಪರಮಾತ್ಮ. ಆವಾಗ ಸಫಲ ಆಗೋದು ಯಾವುದು? ಕರ್ಮ ಕರ್ಮ. ಅಲ್ವಾ? ಆವಾಗ ಕರ್ಮ ಮಾಡ್ಲಿಕ್ಕೆ ಯಾರು ಬೇಕಾಯ್ತು? ಕರ್ಮೇಂದ್ರಿಯಗಳು. ಪರಮಾತ್ಮ ಬೇಕಾಯ್ತು. ಯಾರು ಬೇಕಾಯ್ತು? ಪರಮಾತ್ಮ. ಇದ್ರ ತಾನೇ ಅದು ಸಫಲ ಆಗತ್ತೆ. ಕ್ಲಿಯರ್ ಆಯ್ತಲ್ಲ ಇವಾಗ? ಸಂಗಮ ಯುಗದಲ್ಲಿ ಇರ್ಬೇಕು, ಭಗವಂತ ಜೊತೆಲಿ ಇರ್ಬೇಕು ಅಲ್ವಾ? ಅವಾಗ ಏನಾಗತ್ತದು? ಸಫಲ ಆಗತ್ತೆ. ಈಗ ಪ್ರಶ್ನೆ, ಎಲ್ಲಾ ಕರ್ಮ ಸಫಲ ಆಗತ್ತಾ? ಇಲ್ಲ, ಒಳ್ಳೆ ಕರ್ಮ ಮಾತ್ರ. ಬಾಬಾನನ್ ಜೊತೆಲಿ ಇಟ್ಕೊಂಡಿದ್ದೀರಾ? ಜೊತೆಲಿ ಇಟ್ಕೊಂಡ ತಕ್ಷಣ ಸಫಲ ಆಗ್ಬಿಡತ್ತಾ? ಸಫಲತೆಯಲ್ಲೂ ಪರ್ಸೆಂಟೇಜ್ ಇದೆಯಾ? ಹೌದು. ಅಲ್ವಾ? ಇನ್ನು ನಾವು ವ್ಯಾಪಾರ ಮಾಡಿದ 10 ರೂಪಾಯಿನೂ ಲಾಭ ಆಗ್ಬೋದು, 100 ಆಗ್ಬೋದು, 1000 ಆಗ್ಬೋದು, ಲಕ್ಷನೂ ಆಗ್ಬೋದು, ಕೋಟಿನೂ ಆಗ್ಬೋದು. ಆಗ್ಬೋದು. ಸಫಲತೆಯಲ್ಲೂ ಕೂಡ ಏನಿದೆ? ಪರ್ಸೆಂಟೇಜ್ ಇದೆ. ಇದೆ. ಸಫಲತೆ ಆಗ್ಬೇಕು ಅಂದ್ರೆ ಫಸ್ಟ್ ಸಂಗಮ ಯುಗದಲ್ಲಿ ಇರಬೇಕು. ಓಕೆ. ಸಂಗಮ ಯುಗದಲ್ಲಿ ಫಸ್ಟ್ ಕಂಡೀಷನ್ ಏನು? ಅಪನೇಕು ಆತ್ಮ ಸಮಜು. ನಿಮ್ಮನ್ನು ನೀವೇನ್ ತಿಳ್ಕೊಳ್ಬೇಕು? ನಾನು ಆತ್ಮ. ಆತ್ಮ ಅಂತ ತಿಳಿದುಕೊಂಡು ಪ್ರತಿಯೊಂದು ಕರ್ಮವನ್ನ ಮಾಡಬೇಕು. ಸರಿ. ಓಕೆ. ಈಗ ಸಂಪೂರ್ಣ ಸಫಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಯಾವ್ದೋ ಒಂದು ಕರ್ಮವನ್ನ ನಾನು ಮಾಡ್ಬೇಕಪ್ಪ. ಯಾರು ಮಾಡ್ಬೇಕು? ಆತ್ಮ. ನಾನು ಆತ್ಮ. ನನಗೆ ಬಾಬನಿಗೆ ಕೇಳೋದೇ ಇಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತೇನೆ. ಅದು ಸಫಲ ಆಗತ್ತೋ ಆಗಲ್ವೋ? ಪರಮಾತ್ಮನ್ ಧ್ಯಾನದಲ್ಲಿ ಮಾಡಿದ್ರೇನೆ ಅದು ಸಫಲ ಆಗುತ್ತೆ. ಧ್ಯಾನಗಿನ ಇಲ್ವೇ ಇಲ್ಲ. ನಾನು ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ನನಗೆ ಬೇಕಾದಾಗ ನಾನು ಮಾಡ್ತೇನೆ. ಅಲ್ಲಿ ಪರಮಾತ್ಮನೂ ಇಲ್ಲ, ಬಾಬನಿಗೆ ಕೇಳಲೂ ಇಲ್ಲ, ಹೇಳಲೂ ಇಲ್ಲ, ಬಾಬನ ಶ್ರೀಮತನು ಪಡ್ಕೊಂಡಿಲ್ಲ. ನನ್ನ ಕರ್ಮವನ್ನ ಮಾಡ್ತೇನೆ. ಬಲೆ ನಾನು ಸೇವಾ ಕೇಂದ್ರದಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ವೈಟ್ ಡ್ರೆಸ್ ಹಾಕೊಂಡಿರ್ಬೋದು, ಮೌಂಟ್ ಅಬುನಲ್ಲಿ ಇರ್ಬೋದು, ಬಟ್ಟೆಯಲ್ಲಿ ಇರ್ಬೋದು, ಬ್ಯಾಡ್ಜ್ ಹಾಕೊಂಡಿರ್ಬೋದು, ನಾನು ಯಾರು ಏನು ಕೇಳಲಿಲ್ಲ, ಬಾಬನಿಗೆ ಕೇಳಲಿಲ್ಲ. ವಿಶೇಷವಾಗಿ ನಾನು ಕರ್ಮವನ್ನ ಮಾಡ್ತೇನೆ. ಅದು ಸಫಲ ಆಗತ್ತೋ ಆಗಲ್ವೋ? ಕೇವಲ ನಿಮಿತ್ತನಾಗಿರ್ಬೇಕು. ನಿಮಿತ್ತ ಅಲ್ಲ. ನಾನು ಕಂಡೀಷನ್ ಹೇಳ್ತಾ ಇರೋದೇನು? ನಾನು ಈಗ ನಿಮ್ಗೆ ಜ್ಞಾನ ಹೇಳ್ಬೇಕು, ನಾನು ಹೇಳ್ತೇನೆ ನನಗೆಲ್ಲ ಗೊತ್ತಿದೆ, ನಾನು ಮಾತಿರ್ತೇನೆ ಅಲ್ಲಿ. ನಾನು ಬಾಬನಿಗೆ ಒಪ್ಸೋದೇ ಇಲ್ಲ, ಬಾಬಾ ಬಂದ್ಬಿಟ್ಟು ಮಾಡು ಅಂತಾನು ಹೇಳೋದಿಲ್ಲ, ಬಾಬನ ಹತ್ರ ಪರ್ಮಿಷನ್ನು ತಗೊಳ್ಳೋದಿಲ್ಲ. ನಾನು ಕರ್ಮವನ್ನು ಹೇಳ್ತಾ ಇರೋದು ಈಶ್ವರ್ಯ ಜ್ಞಾನನೇ. ಮಾಡ್ತಾ ಇರೋದು ಬಾಬನ ಮನೆ ಭಂಡಾರದ ಕೆಲಸನೇ, ಅಥವಾ ಬಾಬನ ಮನೆಗೆ ನೀವು ಧನನೇ ಕೊಡ್ತಾ ಇರ್ಬೋದು. ಆದ್ರೆ ಕರ್ಮ ಮಾಡಬೇಕಾದ್ರೆ ನೀವು ಮಾತ್ರ ಇದ್ದೀರಿ, ಪರಮಾತ್ಮ ಇಲ್ಲ. ನಾನು ನನ್ನದು ಅಂದ ಇರ್ದೇ ಇದ್ರೆ ಕರ್ಮ ಸಫಲ ಆಗುತ್ತೆ ಅಂತ. ನಾನು ನನ್ನದು ಇರಬಾರ್ದು. ಅಲ್ಲ, ನಾನು ಇದ್ರೂ ಪರವಾಗಿಲ್ಲ, ಜೊತೆಲಿ ಬಾಬಾ ಇರ್ಲೇಬೇಕು. ದಟ್ ಇಸ್ ಕಂಡೀಷನ್. ಹೌದು. ಕಂಡೀಷನ್ ಏನು? ಬಾಬಾ ಜೊತೆಲಿ ಸಫಲ ಆಗ್ಬೇಕಂದ್ರೆ ಜೊತೆಲಿ ಏನಿರ್ಬೇಕು? ನಾನು ಒಬ್ಬನೇ ಇದ್ರದು ಆಗೋದು. ಅದು ಈಶ್ವರ್ಯ ಕಾರ್ಯನೇ ಇರಬಹುದು. ಅರ್ಥ ಆಗ್ತಿದ್ಯಾ? ನೀವು ಈಶ್ವರ್ಯ ಜ್ಞಾನವನ್ನೇ ಹೇಳ್ತಾ ಇರ್ಬೋದು, ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಿರ್ಬೋದು, ಬರೀ ನಾನು ಇದ್ದರೆ ಅದು ಸಫಲ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ 84 ಜನ್ಮ ಮಾಡಿದ್ ನಾನು ಅದೇ ತಾನೇ, ನಾನೊಬ್ನೇ ತಾನೇ ಇದ್ದಿದ್ದು. ಅಲ್ಲೋ, ಸಫಲ ಆಗ್ಬೇಕಂದ್ರೆ ಜೊತೆಲಿ ಯಾರು ಇರ್ಬೇಕು? ಬಾಬಾ ಇರ್ಬೇಕು. ಆ ಬಾಬನನ್ನು ಹೆಂಗ್ ಇಟ್ಕೊಂಡಿದ್ದೀರಿ ಹೇಳೋದು ಇಂಪಾರ್ಟೆಂಟ್. ಬಾಬನನ್ನು ಹೆಂಗ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಜೊತೆಲಿ
2-3 ವೆರೈಟಿಲಿ ಇಟ್ಕೊಳ್ಬೋದು ಬಾಬಾನ. ಏನು ಅಂತಂದ್ರೆ ಮಾಡೋ ಮೊದಲು ಬಾಬಾ ಏನ್ ಮಾಡ್ಬೇಕು ಹೇಳು, ನಾನು ಮಾಡ್ತೀನಿ. ನೀನು ನಾನು ಅಂತ ಶ್ರೀಮತ ಕೊಡು ಅಷ್ಟೇ, ಕೊಡೋದಷ್ಟೇ ನಿನ್ ಕೆಲಸ. ಮಾಡೋದ್ಯಾರೋ? ಬಾಬಾ ನಾನು. ಇದು ಒಂದು. ಶ್ರೀಮತ ಯಾರ್ದಿದೆ? ಬಾಬಾ ಬಾಬಾದಿದೆ. ಅದು ಕರ್ಮ ಮಾಡ್ಬೇಕಾದ್ರೆ ಬಾಬಾ ಇಲ್ಲ ಇಲ್ಲ. ಅವಾಗ ಸಫಲತೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೋ ಕಡಿಮೆ ಇರ್ತದೋ? ಕಡಿಮೆ ಕಡಿಮೆ. ಇರ್ತದೆ. ಕಡಿಮೆ ಇರ್ತದೆ. ಓಕೆ, ಇದು ನೆಕ್ಸ್ಟ್ ವರ್ಷನ್. ಬಾಬಾನ ಹತ್ರ ಶ್ರೀಮತ ತಗೊಳ್ತಾನೆ, ಬಾಬಾನ ಹತ್ರ ಮಾತಾಡ್ತಾ ಕರ್ಮವನ್ನು ಮಾಡ್ತೇನೆ. ಅವಾಗ ಏನಾಗತ್ತೆ? ಆ, ಏನಾಗ್ತದೆ? ಸ್ವಲ್ಪ ಸಫಲತೆ ಪರ್ಸೆಂಟೇಜ್ ಹೆಚ್ಚಿಗೆ ಇರುತ್ತೆ. ಯಾಕಂದ್ರೆ ಬಾಬಾನ ಹತ್ರ ಮಾತಾಡ್ತಾ ಇದ್ದಾಗ ನೀವು ಕರ್ಮ ಮಾಡುವಂತ ಸಮಯದಲ್ಲಿ ಏನಾದ್ರೂ ತಪ್ಪಿದ್ದಿದ್ರೆ ಬಾಬಾ ಏನ್ ಮಾಡ್ತಾರೆ? ಸರಿ ಮಾಡ್ತಾರೆ. ಸರಿ ಮಾಡ್ತಾರೆ. ಇದು ಹೀಗಲ್ಲ, ಹೀಗೆ ಸರಿ ಮಾಡ್ಕೊ ಅಂತ ಬಾಬಾ ಮಾತಾಡ್ತಾರಷ್ಟೇ. ಆತ ಬಂದ್ಬಿಟ್ಟು ಸಹಯೋಗ ಕೊಡೋದಿಲ್ಲ. ಯಾಕೆ? ಮಾತಾಡ್ತಾ ನೀವೇನ್ ಕೆಲ್ಸ ಹೇಳಿದಿರಿ? ಅಲ್ಲಿ ಚೇರ್ ಮೇಲೆ ಕೂತ್ಕೋ, ನನ್ನ ಹತ್ರ ಮಾತಾಡ್ತಿರೋ, ನಾನ್ ಅಡಿಗೆ ಮಾಡ್ತೇನೆ. ನೀನ್ ತರಕಾರಿ ಕಟ್ ಮಾಡ್ಕೊಡೋದು ಬೇಡ, ತೆಂಗಿನಕಾಯಿ ತುರಿದು ಕೊಡೋದು ಬೇಡ. ನೀನೇನ್ ಮಾಡ್ಬೇಕು? ಮಾತಾಡ್ತಾ ಇರ್ಬೇಕು. ಏನ್ ಮಾಡ್ಬೇಕು ಅಂತ ಹೇಳ್ಬೇಕಷ್ಟೇ. ಮಾಡೋದು ಯಾರು? ನಾನು ನಾನು ಅಂತ ಬಂತಲ್ಲ ಅಮ್ಮು, ಹಂಗಾಗಿ ಅಲ್ಲಿ ಅಲ್ಲಿ ಬಾಬಾ ಇದ್ದಾರೋ ಇಲ್ವೋ? ಇಲ್ಲ. ಇದ್ರು ನಾನು ಅನ್ನೋದು ಇರುತ್ತಲ್ಲ. ನಾನು ಜೊತೆಗೆ ಬಾಬಾ ಇದ್ರೆ ಪರ್ಸೆಂಟೇಜ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗತ್ತೆ ಅಲ್ಲ, ಮೊದಲಿನಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನಿದ್ದೇನೆ, ನನ್ನ ಜೊತೆಗೆ ಬಾಬಾನೂ ಕೂಡ ಇದ್ದಾರೆ. ಎಲ್ಲಿದ್ದಾರೆ? ಜೊತೆಗೆ ಬಾಬಾನೂ ಇದ್ದಾರೆ. ಹಂಗಂದ್ರೆ ಅಲ್ಲಿ ಶಬ್ದನೂ ಇಲ್ಲ, ಕರ್ಮನೂ ಇಲ್ಲ, ಬಾಬಾ ಮಾಡ್ತಾ ಇದ್ದಾರೆ. ಆ ಲೆವೆಲ್ಗೆ ಬಂದಿಲ್ಲ ಅಕ್ಕೋರೆ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿಗೆ ನಾನು ಅಡಿಗೆ ಮಾಡ್ತಿದ್ದೇನೆ, ಅಪ್ಪ ತರಕಾರಿ ಕಟ್ ಮಾಡ್ಕೊಡ್ತಿದ್ದಾರೆ. ಬರೀ ಡೈರೆಕ್ಷನ್ ಮಾತ್ರ ಕೊಡ್ತಾ ಇದ್ರು. ಇವಾಗ ಏನ್ ಮಾಡ್ತಿದ್ದಾರೆ? ಜೊತೆ ಸಹಯೋಗ ಇದೆ. ಸಹಯೋಗ ಜೊತೆಲಿದೆ. ಅವರು ಮಾಡ್ತಿದ್ದಾರೆ, ನಾನು ಮಾಡ್ತಿದ್ದೆ. ಓಕೆ, ನಾನು ತರಕಾರಿ ಕಟ್ ಮಾಡ್ತಿದ್ದಾಗ ಅವ್ರು ಅದನ್ನು ತಿರುಗಿಸ್ತಾ ಇರ್ಬೋದು ಅಲ್ವಾ? ಅವರು ತೆಂಗಿನಕಾಯಿ ತುರಿತಾ ಇರ್ಬೇಕಾದ್ರೆ ನಾನ್ ತಿರುಗಿಸ್ತಾ ಇರ್ಬೋದು. ಅಲ್ಲೇನಾಗಿದೆ, ಇಬ್ರು ಸೇರಿಬಿಟ್ಟು ಏನ್ ಮಾಡ್ತಿದ್ದ ಕರ್ಮವನ್ನ ಮಾಡ್ತಾ ಇದ್ದಾರೆ. ಅವಾಗ ಏನಾಯ್ತು? ಸಫಲತೆ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಇಂಪ್ರೂವ್ಮೆಂಟ್ಸ್. ಅರ್ಥ ಆಗ್ತಿದೆ ನಿಮ್ಗೆ? ಇಲ್ಲಿ ಬಾಬಾ ಇದ್ದಾರೆ, ಆದ್ರೆ ಯಾವ ಪ್ರಮಾಣದಲ್ಲಿ ನೀವು ಬಾಬಾನ ಇಟ್ಕೊಂಡಿದ್ರೆ ಅದರ ಆಧಾರದ ಮೇಲೆ ಕರ್ಮದ ಫಲ ಅವಲಂಬಿತ ಆಗಿರ್ತದೆ. ಓಕೆ, ತಂದೆ ಜೊತೆ ಹೋಗ್ತಾ ಇದ್ದೀರಾ, ತಂದೆ ಒಂದ್ ಕಡೆಗೆ, ನೀವು ಒಂದ್ ಕಡೆ. ಒಂದು ಮಗು ಜೋರಾಗಿ ಮುಂದೆ ಓಡ್ತದೆ, ಹಿಂದ್ಗಡೆ ಯಾರು ಇರ್ತಾರೆ? ತಂದೆ ಇರ್ತಾರೆ. ಅವಾಗ ತಂದೆ ಮಗು ಇಬ್ರು ಹೋಗ್ತಾ ಇದಾರೋ ಇಲ್ವೋ? ಅದು ಮುಂದೆ ಓಡೋಗಿರೋ ಮಗು ಏನ್ ಮಾಡ್ತದೆ? ಹಿಂತಿರುಗಿ ನೋಡುತ್ತೆ. ನಾಯಿ ಭೌ 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 ಅಂತ ಬಂದ್ಬಿಟ್ರೆ ಓಡ್ ಬರ್ತದೆ ಅಲ್ವಾ? ತಂದೆ ಮಗು ಇದ್ದೂನು ಕೂಡ ಮಗು ಒಂದ್ ಕಡೆ, ತಂದೆ ಒಂದ್ ಕಡೆ. ಇಲ್ಲ, ತಂದೆ ಹೋಗ್ತಾ ಇದ್ದಾರೆ, ಮಗುವಿನ ಕೈಯಲ್ಲಿ ಮೊಬೈಲ್ ಇದೆ, ನಿಧಾನಕ್ಕೆ ಹಿಂದ್ ಕಡೆಯಿಂದ ಏನ್ ಮಾಡ್ತಾ ಇರ್ತದೆ? ಮೊಬೈಲ್ ನೋಡ್ಕೊಂಡು ಬರ್ತಾ ಇರ್ತದೆ. ತಂದೆ ಜೊತೆಲಿ ಇದೆ, ಆದ್ರೆ ತಂದೆ ಪಕ್ಕದಲ್ಲಿ ಇಲ್ಲ. ಎರಡನೇದು ಮಗು ಏನ್ ಮಾಡಿದೆ? ಅಪ್ಪನ ಜೊತೆಲೇ ಬರ್ತಾ ಇದೆ, ಪಕ್ಕದಲ್ಲೇ ಇದೆ, ಅಪ್ಪನ ಕೈ ಹಿಡ್ಕೊಂಡಿಲ್ಲ. ಮೂರನೇದು ಅಪ್ಪನ ಕೈ ಬೆರಳನ್ನ ಹಿಡ್ಕೊಂಡಿದೆ. ನಾಲ್ಕನೇದು ಅಪ್ಪನೇ ಮಗುವನ ಕೈಯನ್ನ ಹಿಡ್ಕೊಂಡಿದ್ದಾರೆ. ಐದನೇದು ಮಡಿಲಲ್ಲಿ ಇಟ್ಕೊಂಡಿದ್ದಾರೆ. ಆರನೇದು ತಲೆ ಮೇಲೆ ಕುಳಿಸಿದ್ದಾರೆ. ಏಳನೇದು ಕಣ್ಣೀರೆಪ್ಪೆ ಮೇಲೆ ಕುಳಿಸ್ಲಿಕ್ಕೆ ಆಗತ್ತಾ? ಏಳನೇದು ಭುಜದ ಮೇಲೆ ಕೂತ್ಕೊಂಡಿದ್ದಾರೆ. ಆಯ್ತು, ಭುಜದಕ್ಕಿಂತ ಮೇಲೆ ತಲೆ ಹಾಕೋರ, ತಲೆ ಮೇಲೆ ಕುಳಿಸಿದೀವಿ. ಮುಂದೆ ಹೇಳಿ. ಅವರೇ ಮಾಡ್ತಾರೆ ಕೆಲ್ಸನ. ಯಾರು? ಬಾಬಾನೇ. ಈಗ ನೋಡಿ, ವಿಷಯ ತಗೊಳ್ತಾ ಇರೋದು ಒಂದ್ ಕಡೆ, ಇನ್ನೊಂದ್ ಕಡೆ ತಂದೆ ಮಗು ಹೋಗ್ತಿದಾರ, ಹೌದಾ? ಇದು ವಿಷಯ. ತಂದೆ ಮತ್ತು ಮಗು ಒಂದ್ ಕಡೆ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ದಾರೆ. ಕೆಲಸ ತಂದೆದೇ ಇರ್ಬೋದು ಅಥವಾ ಮಗುದಿರ್ಬೋದು. ವೆರೈಟಿಯನ್ನು ನಾವು ಯೋಚನೆ ಮಾಡಿದ್ವಿ. ಏನಂತ? ಒಂದು, ಮಗು ಒಂದೇ ಹೋಗ್ಬಹುದು ಅಪ್ಪನ್ ಬಿಟ್ಬಿಟ್ಟು. ಓಕೆ. ಎರಡನೇದು, ಮಗು ಹಿಂದೆ ಅಥವಾ ಮುಂದೆ, ಅಪ್ಪ ಮಧ್ಯದಲ್ಲಿ. ಮೂರನೇದು, ಬೆರಳು ಇಟ್ಕೊಳ್ಳೋದು. ನಾಲ್ಕನೇದು, ಕೈ ಇಟ್ಕೊಳ್ಳೋದು. ಐದನೇದು, ಅಪ್ಪ ಕೈ ಇಟ್ಕೊಳ್ಳೋದು. ಆರನೇದು,
ಮಡಿಲಲ್ಲಿ, 7ನೇದು ತಲೆ ಮೇಲೆ, 8ನೇದು ಎಲ್ಲಿ ಅಣ್ಣ? ನಿರಾಕಾರ, ಅಪ್ಪನೂ ಇಲ್ಲ ಮಗನೂ ಇಲ್ಲ, ಒಂದು ಖುಷಿಯ ಅನುಭವನ ಮಾಡೋದು ಅಪ್ಪನ ನಿರಾಕಾರ ಜೊತೆಲಿ. ಎಲ್ಲಿ ಬಂತಿಲ್ಲಿ? ಬರೀ ತಂದೆ ಮತ್ತು ಮಗು ನಡ್ಕೊಂಡು ಹೋಗುವಂತ ವಿಷಯ, ಇಲ್ಲಿ ನಿರಾಕಾರ ಬಂದೇ ಇಲ್ಲ. ಇನ್ ತಲೆ ಮೇಲೆ ಕೂತ್ಕೊಂಡ್ಮೇಲೆ ಇನ್ ಎಲ್ಲಿ ಕೂತ್ಕೊಂಡ್ಲಿಕ್ಕೆ ಆಗುತ್ತೆ? ಮುಂದೇನು ಗೊತ್ತಾ? 8ನೇದು ಯಾರಾದ್ರು ಹೇಳ್ತೀರಾ? ಇಲ್ಲಿ ಬಾಯಿವರೆಗೆ ಬಂದ್ಬಿಟ್ಟಿತ್ತು ಅಣ್ಣವ್ರೆ, ಇವಾಗ ಹೇಳ್ಬೇಕಂತ ಮಾಡಿದ್ದೆ, ನೀವ್ ಹೇಳ್ಬಿಟ್ಟೆ ಅಂತ ಹೇಳ್ಬೇಡಿ. 8ನೇದೇನು ಹೇಳಿ? ಹೇಳ್ತೀರಾ? ಮಗು ತಂದೆ ಮಡಿಲಲ್ಲಿ ಇದೆ, ಅದು ಆರಾಮಾಗಿ ನಿದ್ರೆ ಮಾಡಿದೆ. ಹೆಂಗಿದೆ ಆರಾಮಾಗಿ ನಿದ್ರೆ ಮಾಡ್ತಾರೆ. ಅಲ್ವಾ? ಅಲ್ಲಿ ಹೋಗಿ ತಲುಪಿದ ಮೇಲೆ ಏಳಿಸಿದಾಗ ಏನ್ ಮಾಡಿದೆ ಅದು? ಎದ್ದೇಳುತ್ತೆ. ಆವಾಗ ಅಲ್ಲಿ ದಾರಿಲಿ ಹೋಗ್ಬೇಕಾದ ಆ ಕಡೆ ಸೀನರಿಯನ್ನು ಕೂಡ ಮಗು ಏನ್ ಮಾಡೋದಿಲ್ಲ, ನೋಡೋದು. ನೋಡೋದಿಲ್ಲ. ಅವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಏನು ಹೋಗ್ಬೇಕಿತ್ತೋ ಮಗು, ಅಲ್ಲಿ ಹೋಗಿ ತಲುಪಲ್ವೋ? ತಲುಪತ್ತೆ. ಅವಾಗ ಆ ಸಮಯದಲ್ಲಿ ಅದಕ್ಕೆ ಏನ್ ಆಗ್ತಾ ಇದೆ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಓಕೆ. ಹಾಗಿದ್ರೆ ಸಫಲತೆಗೆ ಆಧಾರ ಯಾವುದು? ಯಾವ ಪರ್ಸಂಟೇಜ್ ಅಲ್ಲಿ ಯಾವ ಕರ್ಮವನ್ನ ನಾವು ಯಾವ ಪರ್ಸಂಟೇಜ್ ಅಲ್ಲಿ ಬಾಬನಿಗೆ ಸಮರ್ಪಣೆ ಮಾಡ್ತೀವಿ. ಮಾಡಿದೀವಿ. ಅದು ಲೌಕಿಕ ಇರಬಹುದು, ಅಲೌಕಿಕ ಇರಬಹುದು, ಈಶ್ವರದಿರ್ಬೋದು, ಸೇವೆ ಇರಬಹುದು, ವೈಯಕ್ತಿಕ ಇರಬಹುದು, ಅಥವಾ ವಿಕರ್ಮ ವಿನಾಶ ಮಾಡುವಂಥದ್ದು ಇರ್ಬೋದು. ಏನೇ ಇದ್ರೂ ಕೂಡ ಸಫಲತೆಗೆ ಆಧಾರ ಯಾವುದು? ಯಾವ ಪರ್ಸಂಟೇಜ್ ಅಲ್ಲಿ ನೀವು ಬಾಬಾ ನನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ಮಕ್ಕಳೇ, ಈ ಮುರಳಿಯ ಆಧಾರದಲ್ಲಿ ಪ್ರತಿ ಕರ್ಮ ಮಾಡ್ಬೇಕಾದ್ರೆ 100% ಕರ್ಮ ಯಾರು ಮಾಡ್ಬೇಕಂತೆ? ಬಾಬಾ. ಬಾಬಾನೇ. ನೀವೇನ್ ಮಾಡ್ಬೇಕು? ಫಲ ಮಾತ್ರ ಯಾರು ತಗೊಳ್ಬೇಕು? ನಾನು ಸಂಕಲ್ಪನೂ ನೀವು ಮಾಡುವಂಗಿಲ್ಲ, ಸಮಯನೂ ನೀವು ಉಪಯೋಗ ಮಾಡ್ಕೊಳ್ಳುವಂಗಿಲ್ಲ, ಶ್ವಾಸನೂ ನಿಮ್ದು ಅಲ್ಲ. ಶ್ವಾಸದ ಬಗ್ಗೆ ನೆಕ್ಸ್ಟ್ ಬರೋಣ. ಓಕೆ. ಇಲ್ಲಿ ಬಾಬಾ ಹೇಳ್ತಾ ಇರೋದೇನು, ಬ್ರಹ್ಮ ಬಾಬಾರವರು ಪ್ರತಿಯೊಂದು ಸಮಯವನ್ನ, ಪ್ರತಿಯೊಂದು ಸೆಕೆಂಡ್ ಅನ್ನು ಕೂಡ ಏನ್ ಮಾಡ್ದಂತೆ? ಸಫಲ ಮಾಡಿದ್ರು. ಮಾಡ್ಕೊಂಡ. ಹೇಗೆ? ಬಾಬಾ ಕರ್ ರಹಾ ಹೈ. ಯಾರು ಮಾಡ್ತಾ ಇದ್ದಾರೆ? ಬಾಬಾ ಮಾಡ್ತಾವ್ರೆ. ಯಾರ ಹತ್ರ ಮಾಡಿಸಿದ್ರು? ಬಾಬಾ ಹತ್ರ. ಯಾರು? ಬ್ರಹ್ಮ ಬಾಬಾ. ಬ್ರಹ್ಮ. ನಾವು ಕೂಡ ಏನ್ ಮಾಡ್ಬೇಕು? ನಾವು ಬಾಬಾ ತಂದೆ ಕೈಲೇ ಮಾಡಿಸ್ಬೇಕು. ಬಾಬಾ ಮಾಡಿಸ್ಬೇಕು. ಯಾವ ಕೆಲಸ? ವಿಶ್ವ ಕಲ್ಯಾಣ. ಎಲ್ಲ ಕೆಲಸ. ಕೆಲಸ. ವಿಶ್ವ ಕಲ್ಯಾಣ ಮಾತ್ರ ಅಲ್ಲ. ನೀವು ವಿಶ್ವ ಕಲ್ಯಾಣ ಮಾತ್ರ ಮಾಡ್ಬಿಟ್ಟು ಕಸ ಗುಡಿಸೋದು ನೀವು ಮಾಡಿದ್ರೆ ನೀವ್ ಯಾವ ಯುಗದಲ್ಲಿದ್ದೀರಿ? ಕಲಿಯುಗದಲ್ಲಿ ಬಂದ್ಬಿಟ್ರಲ್ಲ, ಅವಾಗ ಬಂದ್ಬಿಡ್ತದೆ ಮಾಯಿಗೆ ಅಪ್ಪ ಅಂತ ಹೇಳ್ಕೊಂಡ್ಬಿಡ್ತದೆ. ಅವಾಗ ಪ್ರತಿಯೊಂದು ಕೆಲಸವನ್ನು ಯಾರ ಹತ್ರ ಮಾಡಿಸ್ಬೇಕು? ತಂದೆ ಕೈ. ಪತಿಗೆ ಬಯಸುವಂತ ಕೆಲಸ ಯಾರ ಹತ್ರ ಮಾಡಿಸ್ಬೇಕು? ಮಾತಾಡಿ. ಯೋಗೇಶ್ವರ ಕೈಯಲ್ಲಿ ಮಾಡಿಸ್ಬೇಕು. ಯೋಗೇಶ್ ಮನೆಗೆ ಬಂದೇನು ಕೂತ್ಕೊಂಡ್ಬಿಡ್ತಾರೆ ಮಾಡಿಸ್ಲಿಕ್ಕೆ. ಯಾರ್ತ ಮಾಡಿಸ್ಬೇಕು? ಅವಾಗ ಬಾಬನಿಗೆ ಹೇಳ್ಬೇಕು, ಬಾಬಾ ನೋಡು ಈ ಆತ್ಮ ಹಿಂಗಿದೆ, ಅದನ್ನ ಏನ್ ಮಾಡು, ಸರಿ ಮಾಡು. ಹೇಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಲ್ಲ. ಹಾಗೆ ಪ್ರತಿಯೊಂದು ಕರ್ಮವನ್ನು ನಾವೇನ್ ಮಾಡ್ಬೇಕು? ಬಾಬನ ಹತ್ರ ಮಾಡಿಸ್ತಾ ಇದ್ದಾಗ ಆವಾಗ ಆ ಕರ್ಮ ಏನಾಗ್ತದೆ? ಸಫಲ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಜೀವನದ ಒಂದೊಂದು ಕ್ಷಣವನ್ನು ಕೂಡ, ಒಂದೊಂದು ಸೆಕೆಂಡ್ ಅನ್ನು ಕೂಡ ನಾನು ಬಾಬನಿಗೆ ಕೊಟ್ಟಿದ್ದೇನಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಎವ್ರಿ ಸೆಕೆಂಡ್. ಅಮೃತ ವೇಳೆ ಮಾತ್ರ ಕೊಟ್ಟೆ, ನುಮಾಜ್ ಮಾತ್ರ ಕೊಟ್ಟಿದ್ದೇನೆ, ಟ್ರಾಫಿಕ್ ಕಂಟ್ರೋಲ್ ಕೊಟ್ಟೆ, ಇದು ಹಳೇದಾಯ್ತು, ಇವಾಗ ಓಲ್ಡ್ ವರ್ಷನ್ ಆಯ್ತು. ಇವಾಗ ಸದಾ ಅಂತ ಬಂದಾಗ ಬಾಬಾ ಏನ್ ಹೇಳ್ತಾರೆ? ಪ್ರತಿ ಸೆಕೆಂಡ್. 4 ಗಂಟೆ ಯೋಗ ಮಾಡ್ದೆ, 8 ಗಂಟೆ ಯೋಗ ಮಾಡ್ದೆ ಅಲ್ಲ. ಇಲ್ಲೇನು? ಜೀವನ ಪೂರ್ತಿ ಯಾರ್ದು? ಭಗವಂತನೇ. ಬಾಯಲ್ಲಿ ಮಾತ್ರ ಬಾಬಾ 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 ಅಲ್ಲ, ಬಾಬಾ ಬಾಬಾ ಮಾಡ್ತಿದ್ದಾರೆ ಅಂತ ಬಿಟ್ಟಲ್ಲ. ನಾವೇನ್ ಹೇಳ್ತಾರೆ? ಆ ಸೆಕೆಂಡು ಸಫಲ ಆಯ್ತು ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಗೊತ್ತಾಗತ್ತೆ? ಅನುಭವದ ಮೇಲೆ ಗೊತ್ತು. ಖುಷಿ ಇರುತ್ತೆ. ಖುಷಿ ಇರತ್ತಲ್ವಾ? ಈಗ ನಾಗರತ್ನ ಅಕ್ಕವ್ರ ಹತ್ರ 9,999 ರೂಪಾಯಿ 50 ಪೈಸಾ ಇದೆ. ಎಷ್ಟಿದೆ? 9,999 ರೂಪಾಯಿ 50 ಪೈಸೆ. ಸರಿ.
ಅದು ಈಗ ನೀವು ಒಂದು ಕ್ಷಣದಲ್ಲಿ 1 ಸೆಕೆಂಡ್ ಒಂದು ಕರ್ಮ ಮಾಡಿದ್ರಿ, ನಿಮ್ಮ ಅಕೌಂಟ್ 50 ಪೈಸೆ ಬಂತು. ಎಷ್ಟು ಬಂತು? 50 ಪೈಸೆ. ಅವಾಗ ಎಷ್ಟಾಯ್ತು? 100. ಆ 10 ಎಷ್ಟಾಯ್ತು? ಸಾವಿರ 10,000. ಅವಾಗ 10,000 ಆಯ್ತು ಅಂತ ಒಂದು ನಶೆ ಇರ್ತದೋ ಇರಲ್ವೋ? ಇರುತ್ತೆ. ಇರ್ತದ ತಾನೆ. ಹಾಗೆ ಪ್ರತಿ ಸೆಕೆಂಡ್ನಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆದ್ರೆ ಆತ್ಮೇರೆ ಆತ್ಮದ ಸ್ಥಿತಿಯಲ್ಲಿ ಚೇಂಜ್ ಹಾಗೆ ಹಾಗೆ ಅನುಭವದಲ್ಲೂ ಚೇಂಜ್ ಹಾಗೆ ಆಗುತ್ತೆ. ಆಗತ್ತೋ ಇಲ್ವೋ? ಆಗುತ್ತೆ. ಅದೇ ಹ್ಮ್. 1 ರೂಪಾಯಿ ಕಡಿಮೆ ಆಗ್ಬಿಟ್ರೆ ಅಯ್ಯೋ 1 ರೂಪಾಯಿ ಕಡಿಮೆ ಆಯ್ತಲ್ವಾ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಹೌದು. ಅದು ಅನ್ಸುತ್ತೆ. ಸೂಕ್ಷ್ಮವಾದ್ರೂ ಕೂಡ ಅದರ ಒಂದು ವ್ಯತ್ಯಾಸ ಹೇಳುದು ನಿಮ್ಗೆ ಏನಾಗ್ತಾ ಇರ್ತದೆ? ಗೊತ್ತಾಗ್ತದೆ. ನನ್ನ ಮನಸ್ಸು ಗೊತ್ತಾಗುತ್ತೆ. ಭಾರ, ಯಾರೋ ನಿಂದನೆ ಮಾಡೋದು. ಇನ್ನೊಂದೇನು ಗೊತ್ತಾ? ಸಫಲತೆ ಆಗ್ತಾ ಇದೆ, ಯಾರು ನಿಂದನೆ ಮಾಡಿದ್ರು ಕೂಡ ನಿಮ್ಗೆ ಏನು ಬೇಜಾರು ಆಗಲ್ಲ. ಆಗೋದಿಲ್ಲ. ಯಾಕಂದ್ರೆ ವ್ಯಾಪಾರ ಮಾಡ್ತಿರ್ತೀರ ಅಂತ ತಿಳ್ಕೊಳ್ಳಿ, ಲಾಭ ಆಗ್ತಾ ಇದೆ ಅಂತಂದ್ರೆ ಯಾರು ಏನ್ ಬೈದ್ರು ಕೂಡ ನಿಮ್ಗೇನಾಗೋದಿಲ್ಲ. ಗೊತ್ತಾಗಲ್ಲ. ಯಾಕೆ ಹೇಳಿ? ಲಾಭ ಆಗ್ತದೆ. ಆಗ್ತಾ ಇದೆ, ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಅದಕ್ಕಾಗಿ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಅದಕ್ಕಾಗಿ ಬರೀ ಬಾಯಲ್ಲಿ ಮಾತ್ರ ಬಾಬಾ ಬಾಬಾ ಇದ್ದಾರೋ, ಸ್ಟೀಕರ್ ಅಲ್ಲಿ ಬಾಬಾ ಇದ್ದಾರೋ, ಆಕ್ಚುಲಿ ಕರ್ಮವನ್ನ ಬಾಬಾನ ಹತ್ರ ಒಪ್ಪಿಸಿಬಿಟ್ಟು ಕರ್ಮವನ್ನ ಮಾಡಿಸಿ ಆ ಸಫಲತೆಯ ಅನುಭವ ಆಗ್ಬೇಕು ಯಾರಿಗೆ? ನನಗೆ. ನಿಮಗ ಆಗ್ಬೇಕು, ಬೇರೆಯವ್ರಿಗೆ ಆಗತ್ತ ಬಿಡ್ತದ ಆಮೇಲಿನ ಪ್ರಶ್ನೆ. ನಿಮಗೆ ಆಗ್ಬೇಕು. ಆತ್ಮನಿಗೆ ಆಗಬೇಕು ಅಂತಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಖುಷಿ, ಆನಂದ, ಶಾಂತಿ, ಸ್ನೇಹ, ಪವಿತ್ರತೆ, ಶಕ್ತಿ. ಓಕೆ, ಆ ಒಂದು ಖುಷಿ ವಿಕರ್ಮ ವಿನಾಶ ಆಗೋದ್ರ ಮೂಲಕನೂ ಆಗ್ಬಹುದು. ಇವಾಗ ಕಾಯಿಲೆ ಗುಣ ಆದ್ರೂ ಕೂಡ ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಅಲ್ವಾ? ಭಾರ ಕಡಿಮೆ ಆದ್ರೂ ಕೂಡ ಖುಷಿ ಆಗತ್ತೋ ಆಗಲ್ವೋ? ಆಗ್ತೈತೆ. ನೋವು ಕಡಿಮೆ ಆದ್ರೂ ಖುಷಿ ಆಗತ್ತಲ್ವಾ? ಅದಕ್ಕೆ ಸಂಪಾದನೆ ಆಗ್ಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಇರೋದಿಲ್ಲ. ಶರೀರವನ್ನ ಸ್ವಚ್ಛ ಮಾಡಿದ್ರು ಕೂಡ ಹಗುರತೆ ಅನುಭವ ಆಗತ್ತಲ್ವಾ? ಆಗುತ್ತೆ. ಅದು ಏನೇ ಆದ್ರೂ ಕೂಡ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ಬೇಕು? ಜಮಾ ಜಮಾ. ಆಗ್ಬೇಕು. ಜಮಾ ಜಮಾ ಆಗ್ಬೇಕು. ಆಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾರವ್ರು ಏನ್ ಮಾಡಿದ್ರು, ಒಂದೊಂದು ಸೆಕೆಂಡ್ ಅನ್ನು ಕೂಡ ಗಮನವನ್ನ ಕೊಟ್ಟರು. ಅಂದ್ರೆ ಅವ್ರು ಬಿಲ್ಡಿಂಗ್ ಕೆಲಸನೇ ಮಾಡ್ತಾ ಇರ್ಲಿ, ಈಶ್ವರಿ ಜ್ಞಾನನೇ ಹೇಳ್ತಾ ಇರ್ಲಿ, ಪತ್ರವನ್ನೇ ಬರಿತಾ ಇರ್ಲಿ, ಗಿಡಕ್ಕೆ ನೀರ್ ಹಾಕ್ತಾ ಇರ್ಲಿ, ಬ್ಯಾಡ್ಮಿಂಟನ್ ಆಟ ಆಡ್ತಾ ಇರ್ಲಿ, ಏನು ಮಾಡ್ತಾ ಇದ್ರು ಕೂಡ ಏನ್ ಮಾಡಿದ್ರು? ಕರನ್ ಕರಾವನಹಾರ್ ಕರಾರಹ ಹೈ ಅಂದ್ಮೇಲೆ ಆದ್ಮೇಲೆ ನಮ್ಮ ಪ್ರತಿಯೊಂದು ಸೆಕೆಂಡ್ ಸಫಲ ಆಗ್ಬೇಕು ಅಂತ ನಾವೇನ್ ಮಾಡ್ಬೇಕು? ತಂದೆ ನೆನಪಲ್ಲಿ ಆ ಸೆಕೆಂಡ್ ಅನ್ನ ನೆನಪಲ್ಲ ಹಾಕೋರೆ, ಆ ಸೆಕೆಂಡ್ ಅನ್ನ ಬಾಬನಿಗೆ ಒಪ್ಸಬೇಕು. ನೆನಪಲ್ಲ ಇಲ್ಲಿ, ಆ ಸೆಕೆಂಡ್ ಅನ್ನ ಬಾಬನಿಗೆ ಒಪ್ಸಿಬಿಟ್ಟು ಭಗವಂತನ ತನೆ ಆ ಕರ್ಮವನ್ನ ಮಾಡಿಸಬೇಕು. ಮತ್ತೆ ನನ್ನ ಎಲ್ಲ ಕರ್ಮೇಂದ್ರೆ ಯಾವುದು? ಮನಸ್ಸಿರ್ಬೋದು, ಬುದ್ಧಿ ಇರ್ಬೋದು, ಸಂಸ್ಕಾರ ಇರ್ಬೋದು, ತನು ಇರ್ಬೋದು, ಧನ ಇರ್ಬೋದು, ಜನ ಇರ್ಬೋದು, ಎಲ್ಲವನ್ನ ನಾನೇನ್ ಮಾಡ್ಬೇಕು? ಭಗವಂತನಿಗೆ ಒಪ್ಪಿಸಿದಾಗ ಅವಾಗೇನಾಗ್ತದೆ? ಸಫಲತೆ ಪರ್ಸೆಂಟೇಜ್ ಹೈ ಇರ್ತದೆ. ಆವಾಗ ಆ ಹೈನೆಸ್ ಅಲ್ಲಿ ಇದ್ದಾಗ ಮತ್ತೆ ನೀವು ಕೆಳಗಡೆ ಇಳಿಲಿಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಫಸ್ಟ್ ನೀವು ಯಾವ್ದನ್ನು ಕೊಡ್ಬೇಕು ಬಾಬನಿಗೆ? ಸಮಯ. ಸಮಯ. ಯಾವ ರೂಪದಲ್ಲಿ? ಪ್ರತಿ ಸೆಕೆಂಡ್. ಯಾವ್ದು ಕಡೆ ಗಮನ ಕೊಡ್ಬೇಕು ನೀವು? ಫಲದ ಕಡೆ. ಪ್ರತಿ ಸೆಕೆಂಡ್ ಈ ಸೆಕೆಂಡ್ ನೀವು ಖುಷಿಯಾಗಿದ್ದೀರಾ? ಈ ಸೆಕೆಂಡ್ ಬಾಬನಿಗೆ ಒಪ್ಸಿದ್ದೀರಾ? ಈ ಸೆಕೆಂಡ್ ಖುಷಿಯಾಗಿ ಇಲ್ಲ ಅಂತಂದ್ರೆ ಏನರ್ಥ? ಬಾಬನಿಗೆ ಒಪ್ಸಿಲ್ಲ ನಾವು. ಒಪ್ಸಿಲ್ಲ. ಓಕೆ, ಕೆಲವೊಂದ್ಸಲ ನೀವು ಒಪ್ಸಿದ್ರೂ ಕೂಡ ಬಾಬಾ ಅದನ್ನು ತೆಗೆದುಕೊಳ್ಳೋದಿಲ್ಲ. ಯಾಕೆ? ನಾವು ಪರಂಧಾಮದಲ್ಲೂ ಕೂತ್ಕೊಂಡಿರ್ತೀವಿ, ಬಾಬನ ಪಕ್ಕದಲ್ಲೇ ಕುಂತಿರ್ತೀವಿ, ಆದ್ರೂ ಬಾಬಾ ನಮ್ಮನ್ನ ತೆಗೆದುಕೊಳ್ಳೋದಿಲ್ಲ. ಮುಖ್ಯವಾಗಿ ನಮ್ಗೆ ಸಫಲತೆಯ ಅನುಭವ ಆಗೋದಿಲ್ಲ, ಯೋಗದ ಅನುಭವ ಆಗೋದಿಲ್ಲ. ಕಾರಣ ಅದ್ರಲ್ಲಿ ನಮ್ದೇ ಸ್ವಾರ್ಥತೆ ಇರುತ್ತೆ. ಆದ್ರಿಂದ ಎಲ್ಲೋ ವಿಕಾರ ಇರ್ತದೆ, ಎಲ್ಲೋ ಮೊದಲೇ ದಿನ ಬಾಬಾನ ಮಾತನ್ನು ಕೇಳಿರೋದಿಲ್ಲ, ಎಲ್ಲೋ ತಪ್ಪು ಮಾಡಿರ್ತೀವಿ. ಅದಕ್ಕಾಗಿ ಬಾಬಾ ನಿಮ್ಮನ್ನ ಎತ್ಕೊಂಡಿರೋದಿಲ್ಲ, ನಿಮ್ಮನ್ನು ಉಪಯೋಗ ಮಾಡೋದಿಲ್ಲ. ಆವಾಗ ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ನಾನು ಆ ತಪ್ಪನ್ನ ಮಾಡಬಾರದು. ನೀವು ತಪ್ಪು ಮಾಡಿದ್ರೆ ನಿಮ್ ಕಡೆ ಕಣ್ಣಿಟ್ಬಿಟ್ಟು ಬಾಬಾ ನೋಡೋದಿಲ್ಲ. ಒಂದ್ಸಲ ಸಾರಿ ಅಂತ ಹೇಳಿ ಬಾಬಾ ಏನ್ ಮಾಡ್ತಾರೆ? ಕ್ಷಮಿಸ್ತಾರೆ.
ಹಾಗಾದ್ರೆ ಕ್ಷಮಿಸ್ತಾರೆ. ಪದೇ ಪದೇ ತಪ್ಪು ಮಾಡುದು, ಪದೇ ಪದೇ ಸಾರಿ ಅಂತಂದ್ರೆ ಬಾಬಾ ನಿಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ. ಹೀಗೆ ಇಲ್ಲ. ಬ್ರಹ್ಮ ಬಾಬಾ ಪ್ರತಿಯೊಂದು ಸೆಕೆಂಡ್ ಅನ್ನು ಕೂಡ ಅಂತಿಮ ಸಮಯದಲ್ಲಿ ಹೇಗೆ ಸಫಲ ಮಾಡಿದ್ರು, ಹಾಗೆ ನೀವು ಕೂಡ ಏನ್ ಮಾಡ್ಬೇಕು, ಸಫಲ ನಾವು ಮಾಡಿ ಯಾವುದೇ ಕರ್ಮ ಇದ್ರು ಕೂಡ ಯಾರ ಹತ್ರ ಮಾಡಿಸ್ಬೇಕು ಇವಾಗ? ಬಾಬಾ ಬಾಬನ ಹತ್ರ. ಈಗ ಬಾಬಾನ ಮಡಿಲಲ್ಲಿ ಕೂತ್ಕೊಳ್ಬೇಕು, ತಲೆ ಮೇಲೆ ಕೂತ್ಕೊಳ್ಬೇಕು, ಕೈ ಇಟ್ಕೊಳ್ಬೇಕು, ಹಿಂದೆ ಮುಂದೆ ಹೋಗ್ಬೇಕು, ಶ್ರೀಮತ ತಗೊಳ್ಬೇಕು. ಏನ್ ಮಾಡ್ಬೇಕು? ಶ್ರೀಮತ. ಬಾಬನ ಹತ್ರ ಮಾಡಿಸ್ಬೇಕು. ಯಾರ ಹತ್ರ ಮಾಡಿಸ್ಬೇಕು? ಬಾಬಾ ಬಾಬಾ ಕೈ ಪ್ರಶ್ನೆ, ಬಾಬನ ಹತ್ರ ಕರ್ಮ ಮಾಡಿಸ್ಬೇಕಾದ್ರೆ ಬಾಬನ ಹತ್ರ ಶ್ರೀಮತ ತೆಗೆದುಕೊಳ್ಳಬೇಕು ಬೇಡವೋ? ಇಲ್ಲ. ಇಲ್ಲ. ಯಾಕೆ? ಅವರೇ ಮಾಡ್ತಾರೆ. ಅದು ಕೊಟ್ಬಿಟ್ಟಿರ್ತೀವಿ. ಅವ್ರೇ ಮಾಡ್ಬೇಕಾದ್ರೆ ನಾನು ಶ್ರೀಮತ ಯಾಕೆ ತಗೊಳ್ಳಿ ಹೌದು. ಅಲ್ವಾ? ನಾನ್ ತರಕಾರಿ ಕಟ್ ಮಾಡಿದ್ರೆ ಹೆಂಗ್ ಕಟ್ ಮಾಡ್ಬೇಕು ಅಂತ ಕೇಳಬೇಕು. ಯಾರಿಗೆ? ಬಾಬಾಗೆ ಮಾಲೀಕನಿಗೆ. ಅವರೇ ತರಕಾರಿ ಕಟ್ ಮಾಡೋದಿದ್ರೆ ನಾನು ಯಾಕೆ ಕೇಳ್ಬೇಕು? ಹೌದು ತಾನೆ? ಯಾವ್ದು ಉತ್ತಮ? ಶ್ರೀಮತವನ್ನು ತೆಗೆದುಕೊಂಡು ನಾನು ಕರ್ಮ ಅವ್ರ ಮಾಡೋದು ಹತ್ರ ಅವ್ರ ತಾನೇ ಕರ್ಮ ಮಾಡಿಸೋದು ಉತ್ತಮನು? ಅವ್ರ ಅವರ ಹೌದು. ಸಮಯದ ಅನುಸಾರ ಆ ಲೆವೆಲ್ಲಿಗೆ ನಿಮ್ಮದು ಈಶ್ವರ್ಯ ಜೀವನ ಇರ್ಬೇಕು. ಬೇಕು. ಈ ರೀತಿ ಸೂಕ್ಷ್ಮವಾಗಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಸಂಪೂರ್ಣತೆಗೆ ವಿಶೇಷ ಆಧಾರ ಮೊದಲನೇದಾಗಿ ಬ್ರಹ್ಮ ಬಾಬಾ ಕಮನ ಕೊಟ್ಟಿದ್ದು ಪ್ರತಿ ಸೆಕೆಂಡ್. ಅಲ್ಲಿ ಯಾರಿರ್ಬೇಕು ಪ್ರತಿ ಸೆಕೆಂಡು? ತಂದೆ ಬಾಬಾ. ನಮ್ಮ ಜೀವನದಲ್ಲಿ ಪ್ರತಿ ಸೆಕೆಂಡ್ ಯಾರು ಇರ್ತಾರೆ? ರಾಮ. ಮೊಬೈಲ್. ಮೊಬೈಲ್ ಯಾರಿರ್ತಾರೆ? ಪ್ರತಿ ಸೆಕೆಂಡ್ ಯಾರು ಇರ್ತಾರೆ? ಮೊಬೈಲ್. ಅಯ್ಯೋ ಅಣ್ಣವ್ರಿ, ನಮ್ಮ ಮಗಳಲ್ವಾ, ಪರೀಕ್ಷೆ ಇದೆಯಲ್ವಾ, ನಮ್ ನಾಯಿಗೆ ಆರೋಗ್ಯ ಸರಿ ಇಲ್ವಲ್ಲ, ಯಾರಿರ್ತಾರೆ ನಮ್ಮಲ್ಲಿ? ಮೊಬೈಲು, ಮೊಬೈಲು ನಾಯಿ, ಮದುವೆ, ಶಿಕ್ಷಣ, ಇದೆಲ್ಲ ಇರ್ತದೆ. ಯಾರಿರೋದಿಲ್ಲ? ಬಾಬಾ ಬಾಬಾ. ಯಾರಿರ್ಬೇಕು? ಬಾಬಾ ಉಳಿದವರೆಲ್ಲ ಇದ್ರ ಆ ಕರ್ಮ ಸಫಲ ಆಗತ್ತಾ? ಆಗೋದಿಲ್ಲ. ಸಫಲ ಆಗ್ಬೇಕಾದ್ರೆ ಯಾರು ಬೇಕು? ತಂದೆ ಬಾಬಾ ಅಣ್ಣವ್ರೆ, ಮನೆ ಪೂರ್ತಿ ನಾವು ಬಾಬಾನ ಫೋಟೋನೇ ಇಟ್ಕೊಂಡಿದೀವಿ, ಸ್ಲೋಗನ್ನೇ ಇಟ್ಕೊಂಡಿದೀವಿ, ಒಳ್ಳೆ ಟ್ರಾನ್ಸ್ಲೇಟ್ ಇಟ್ಕೊಂಡಿದೀವಿ, ನಾವು ಹಾರ ಹಾಕಿದೀವಿ, ಅಗರಬತ್ತಿ ಹಚ್ತಾ ಇದ್ದೀವಿ. ಅವಾಗ ಕರ್ಮ ಸಫಲ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಆ ನಿಮ್ಮ ಮನೆಯಲ್ಲಿ ಏನಿಲ್ದು ಪರವಾಗಿಲ್ಲ, ಮನಸ್ಸಿನಲ್ಲಿ ಯಾರಿರ್ಬೇಕು? ಬಾಬಾ ಬಾಬಾ ಇರ್ಬೇಕು. ಹಾಗೂ ಪ್ರತಿಯೊಂದು ಸೆಕೆಂಡ್ ಯಾರ್ಯಾವ ಅರ್ಪಣೆ ಮಾಡ್ಬೇಕು ನಾವು? ಬಾಬಾ ನೆಕ್ಸ್ಟ್ ಸಮಯ ಮುಗೀತು. ನೆಕ್ಸ್ಟ್ ಶ್ವಾಸ ಶ್ವಾಸ ಸೆಕೆಂಡ್ ಸೆಕೆಂಡ್ ಸಫಲ ಕಿಯಾ. ನೆಕ್ಸ್ಟ್ ಯಾವ್ದನ್ನು ಸಫಲ ಮಾಡ್ಬೇಕಂತೆ? ಶ್ವಾಸ. ಶ್ವಾಸ ಸಫಲ ಮಾಡೋದು ಅಂತಂದ್ರೆ ಏನು? ಶ್ವಾಸ ಸಫಲ ಮಾಡೋದು ಅಂತಂದ್ರೆ ಏನು? ನಾವು ಪ್ರತಿಯೊಂದು ಶಬ್ದ ಏನೇ ಮಾತಾಡ್ಬೇಕಾದ್ರೂ ಅದು ಶ್ರೇಷ್ಠವಾಗಿರೋ ಶ್ರೀಮತದ ಅನುಸಾರವಾಗಿ ಇರ್ಬೇಕು. ಇಲ್ಲಿ ಪ್ರಶ್ನೆ, ಶ್ವಾಸ ಅಂದರೆ ಏನು? ಉಸಿರು. ಉಸಿರು. ಆ ಉಸಿರನ್ನು ಶ್ರೇಷ್ಠ ಮಾಡೋದು ಹೇಗೆ? ಉಸಿರಿನಲ್ಲೂ ಪರಮಾತ್ಮನ ನೆನಪಿರ್ಬೇಕು. ಇಲ್ಲಿ ನಾವೇನ್ ಮಾಡಿದ್ವಿ, ಎಲ್ಲ ಬಾಬನ ಹತ್ರ ಮಾಡಿಸ್ತಾ ಇದೀವಿ ಇವಾಗ. ನೀವು ಅಂತ ಇರ್ಬೇಕು. ನಾನು ನನ್ನದು ಅನ್ಬಾರ್ದು. ಬಾಬಾ ನೀವು. ನನ್ನ ಪ್ರಶ್ನೆ ಏನು ಗೊತ್ತಾ? ಶ್ವಾಸ ಅಂದ್ರೆ ನೀವು ಉಸಿರು ಅಂತಂದ್ರಿ, ಹೌದಾ? ಹ್ಮ್. ಆ ಉಸಿರಿನಲ್ಲಿ ಈಶ್ವರ್ಯ ಕಾರ್ಯ ಹೇಗಿರ್ತದೆ ಅದನ್ನ ನಾನು ಈಗ ಸಮಯ ಅಂದ್ರೆ ಏನು ಅಂತ ಗೊತ್ತಾಯ್ತು. ಎವ್ರಿ ಸೆಕೆಂಡ್ ನಾನೇನ್ ಮಾಡ್ಬೇಕು? ಸಮಯದ ಕಡೆಗೆ ನಾನು ಅಟೆನ್ಷನ್ ಕೊಟ್ಬಿಟ್ಟು ಬಾಬನ ಹತ್ರ ಮಾಡಿಸ್ಬೇಕು. ಬೆಳಗ್ಗೆ ಇರ್ಲಿ, ಮಧ್ಯಾಹ್ನ ಇರ್ಲಿ, ಸಾಯಂಕಾಲ ಯಾವುದೇ ಕರ್ಮ ಇರ್ಲಿ, ಬಾಬಾ ಇಂಥ ಪರ್ಟಿಕ್ಯುಲರ್ ಸಮಯ ಅಂತ ಹೇಳಲಿಲ್ಲ, ಹೌದಾ? ಬೆಳಗಿಂದ ರಾತ್ರಿಯವರೆಗೂ ಪ್ರತಿ ಸೆಕೆಂಡ್ ಕೂಡ ಏನಾಗಿರ್ಬೇಕು? ಬಾಬಾ ಇರಬೇಕು. ಇಲ್ಲಿ ಶ್ವಾಸ ಅಂತಂದ್ರೆ ಏನು? ಆ ಶ್ವಾಸ ಸಫಲ ಹೇಗಾಗ್ತದೆ? ಶ್ವಾಸ ಸಫಲ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ಬಾಬಾ ಇರ್ಬೇಕು. ಹಾಗೆ ಬಾಬಾ ಬಂದ್ಬಿಟ್ಟು ಉಸಿರಾಡ್ಬೇಕಾ? ಪ್ರತಿಯೊಂದು ಶ್ವಾಸೋಚ್ಛ್ವಾಸದಲ್ಲಿ ಬಾಬಾ ಬಾಬಾ ಅನ್ನೋದೇ ಇರ್ಬೇಕಾಗುತ್ತೆ. ಬಾಬಾ ನೀನೇ ಎಲ್ಲ ಮಾಡ್ತಾ ಇದೀಯಾ. ಅದು ಬಾಯಲ್ಲಿ ಆಯ್ತು ಅಂದ್ರೆ ಸಂಕಲ್ಪದಲ್ಲಿ ಅನ್ಕೊಂತಿರ್ತೀವಿ. ಅಂದ್ರೆ ನೋಡಿ, ಇಲ್ಲಿ ಶ್ವಾಸ ಅಂದ್ರೆ ಎರಡು ಅರ್ಥ. ಒಂದು, ಹೇಗೆ ಶರೀರದಲ್ಲಿ ಶ್ವಾಸ ಇಲ್ಲ ಅಂತಂದ್ರೆ ಏನಾಗ್ತದೆ? ಉಸಿರಿಲ್ಲ ಅಂತಂದ್ರೆ ಸ್ಟಾಪ್ ಆಗ್ಬಿಟ್ಟು ಆತ್ಮ ಶರೀರವನ್ನ ಬಿಟ್ಟು ಬಿಡ್ತದೆ. ಹಾಗೆ ಆತ್ಮದ ಶ್ವಾಸ ಯಾವುದು?
ಆತ್ಮದ ಶ್ವಾಸ ಯಾವುದು? ತಂದೆಯ ನೆನಪು. ಸಂಕಲ್ಪ. ಆತ್ಮದ ಶ್ವಾಸ ಯಾವುದು? ಸಂಕಲ್ಪ. ಎಲ್ಲಿವರೆಗೆ ನೀವು ಎಚ್ಚರಾವಸ್ಥೆಯಲ್ಲಿ ಇರ್ತೀರೋ ಅಲ್ಲಿಯವರೆಗೆ ಏನಿರ್ತದೆ? ಸಂಕಲ್ಪ ಮಾಡ್ತಾನೆ ಇರ್ತಿರ್ತಾನೆ. ಸಂಕಲ್ಪನಾದ್ರೂ ಇರ್ತದೆ ಅಥವಾ ಅಟೆನ್ಷನ್ ಆದ್ರೂ ಇರ್ತದೆ ಇರಲ್ವೋ? ಅಂದ್ರೆ ಇರ್ತೈತೆ. ಎಚ್ಚರಾವಸ್ಥೆಯಲ್ಲಿ ನಿಮ್ಮ ಮನಸ್ಸನ್ನ ನೀವು ಉಪಯೋಗ ಮಾಡ್ತಾ ಇರ್ತೀರೋ ಇಲ್ವೋ? ಮಾಡ್ತಾ ಇರ್ತೀವಿ. ಆತ್ಮ ಶರೀರ ಪ್ರವೇಶ ಮಾಡಿದ ಮೇಲೆ ರಾತ್ರಿ ಮಲಗಿದಾಗ ನಿಮ್ಮ ಶರೀರ ಉಸಿರಾಡ್ತಾ ಇರತ್ತೋ ಇರಲ್ವೋ? ಉಸಿರಾಟ ಎಚ್ಚರಾವಸ್ಥೆಯಲ್ಲಿ ಉಸಿರಾಡ್ತದೆ ಇರ್ತದೋ ಇರಲ್ವೋ? ಇರ್ತದೆ. ಅದು ಎಲ್ಲಾದ್ರೂ ನಿಲ್ಲತ್ತಾ? ಇಲ್ಲ. ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತಾನೆ. ಹಾಗೆಯೇ ಆತ್ಮ ಎಚ್ಚರಾವಸ್ಥೆ ಇದ್ದಾಗ ತನ್ನ ಮನಸ್ಸನ್ನ ಯಾವಾಗ್ಲೂ ಉಪಯೋಗ ಮಾಡ್ತಾನೆ ಇರ್ತದೆ. ಒಂದು ಸಂಕಲ್ಪ ರೂಪದಲ್ಲಿ ಆಗ್ಲಿ ಅಥವಾ ಅಟೆನ್ಷನ್ ರೂಪದಲ್ಲಿ ಆಗ್ಲಿ. ಇಲ್ಲಿ ಸಂಕಲ್ಪ ಮತ್ತು ಅಟೆನ್ಷನ್ ಸಂಪೂರ್ಣವಾಗಿ ಈಶ್ವರೀಯ ಸೇವೆಗೆ ಮೀಸಲು. ಯಾವ್ದಕ್ಕೆ ಮೀಸಲು? ಈಶ್ವರೀಯ ಕಾರ್ಯಕ್ಕೆ ಮೀಸಲು. ಈಶ್ವರೀಯ ಸೇವೆಗೆ, ಈಶ್ವರೀಯ ತಪಸ್ಸಿಗೆ ಏನಾಗಿರ್ಬೇಕು? ಮೀಸಲು. ಅದೇಂಗೆ? ನಾವೇನ್ ಬೇರೆ ಕೆಲಸ ಮಾಡೋದು ಬೇಡವಾ? ನಿಮ್ಗೊಂದು ಪ್ರಶ್ನೆ. ನಿಮ್ಮತ್ತೊಂದು ಶರೀರ ಇದೆಯಲ್ವೋ? ಇದೆ. ಶರೀರದ ಮೂಲಕ ಕರ್ಮ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಕರ್ಮ ಮಾಡಿದಾಗ ನಿಮ್ಗೆ ಸಂಪಾದನೆ ಬರ್ತದೋ ಬರಲ್ವೋ? ಬರ್ತೈತೆ. ಆ ಸಂಪಾದನೆ ಯಾವುದಕ್ಕೆ ಮೀಸಲು? ಈಶ್ವರೀಯ. ಲೌಕಿಕ ರೂಪದಲ್ಲಿ ಹೇಳಿ, ಆಧ್ಯಾತ್ಮಿಕದ ಪಕ್ಕದಲ್ಲಿ. ನಮ್ಮ ಸಾಲವನ್ನ ತೀರಿಸ್ಲಿಕ್ಕೆ ಉಪಯೋಗ ಮಾಡ್ಬೇಕು. ನಮ್ಮ ಉಪಯೋಗ. ನಿಮ್ಮ ಶರೀರ ಮನೆ ಸಂಪಾದನೆ ಮಾಡಕ್ಕೆ. ಯಾರ ಮನೆ ಸಂಪಾದನೆ ಮಾಡ್ಲಿಕ್ಕೆ? ನನ್ನ ಮನೆ. ನಮ್ಮ ಕುಟುಂಬ. ನಾನು ನನ್ನ ಕುಟುಂಬ. ಎಷ್ಟೇ ಲಕ್ಷ ಇಲ್ಲಿ, ಎಷ್ಟೇ ಕೋಟಿ ಇಲ್ಲಿ, ಇರೋದು ಯಾರಿಗೆ? ನಾನು, ನನ್ನ ಪತಿ, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಅಪ್ಪ ಅಮ್ಮ. ಹೌದು ತಾನೆ? ಹೌದು. ಎಷ್ಟೇ ಹೊರಗಡೆಯಿಂದ ಸಂಪಾದನೆ ಮಾಡ್ಕೊಂಡು ಬಂದ್ರೂ ಕೂಡ ಆ ಹಣ ಸಂಪಾದನೆ ಯಾವುದಕ್ಕೆ ಮೀಸಲು? ನನ್ನ ಕುಟುಂಬಕ್ಕೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ. ಹಾಗೆ ಇಲ್ಲಿ ನೀವು ಏನು ಶ್ವಾಸ ಸಂಕಲ್ಪವನ್ನ ಮಾಡ್ತಿರೋ ಅದೆಲ್ಲ ಏನಿರ್ಬೇಕು? ಈಶ್ವರಾರ್ಥ. ಏನಿರ್ಬೇಕು? ಈಶ್ವರ. ಈಶ್ವರೀಯ ಸೇವಾರ್ಥ, ವಿಶ್ವ ಕಲ್ಯಾಣಾರ್ಥ ಇರಬೇಕಾಗ್ತದೆ. ಏನೇ ಮಾಡಿದ್ರು ಕೂಡ. ಓಕೆ, ಅಡಿಗೆ ಮಾಡೋದು ಬಾಬಾ ನೆನಪಿನಲ್ಲಿ, ಊಟ ಮಾಡೋದು ಬಾಬನ ನೆನಪಿನಲ್ಲಿ, ಮನೇಲಿ ವಾಸ ಮಾಡೋದು ಬಾಬನ ನೆನಪಿನಲ್ಲಿ. ಸಂಕಲ್ಪ ಏನಿರ್ಬೇಕು ನಗರತ್ನಕ್ಕ? ನನ್ನ ಮನೆ ಚೆನ್ನಾಗಿರ್ಲಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬೇಕಾ? ಏನಿರ್ಬೇಕು? ಎಲ್ಲರೂ ಚೆನ್ನಾಗಿರ್ಬೇಕು. ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳು ಚೆನ್ನಾಗಿರ್ಬೇಕು. ಎಲ್ಲರಿಗೂ ಈಶ್ವರಿ ಶಕ್ತಿ ಸಿಗಬೇಕು. ನಾವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಏನಿರ್ಬೇಕಲ್ಲಿ? ಈಶ್ವರನ ಶಕ್ತಿ ಹೋಗ್ಬಿಟ್ಟು ಅವರಿಗೆ ತಲುಪಬೇಕು ಅಂತ ಸಂಕಲ್ಪನೆ ನಮ್ಮ ತಿರ್ಬೇಕೇ ಹೊರತು ನನಗೆ ಬಿಲ್ಡಿಂಗ್ ಬೇಕು, ಕಾರ್ ಬೇಕು, ಅದು ಬೇಕು, ಇದು ಬೇಕು ಅಂತ ಆ ಸಂಕಲ್ಪಗಳು ಬರಕೂಡ್ದು. ಬಿಕಾರದ ಸಂಕಲ್ಪಗಳು, ಟಿವಿ ನೋಡ್ಬೇಕು, ಸೀರಿಯಲ್ ನೋಡ್ಬೇಕು, ಊರ್ ಸುತ್ತಲಿಕ್ಕೆ ಹೋಗ್ಬೇಕು, ಈ ಸಂಕಲ್ಪಗಳು ಬರಕೂಡದು. ಒಂದೇದು. ಇದು ಒಂದನೇ ಅರ್ಥ. ಯಾವುದು? ಈಗ ನಾವು ಮಾತಾಡ್ತಾ ಇರೋದು ಯಾವ ಶ್ವಾಸದ ಬಗ್ಗೆ? ಆತ್ಮದ ಶ್ವಾಸದ ಬಗ್ಗೆ. ಯಾವ್ದ್ರ ಬಗ್ಗೆ? ಆತ್ಮ ಮಾಡುವಂತ ಶ್ವಾಸದ ಬಗ್ಗೆ ನಾವು ಇವಾಗ ಮಾತಾಡ್ತೇವೆ. ಓಕೆ, ಇನ್ನೊಂದು ಶ್ವಾಸ ಯಾವುದು? ಶರೀರದ ಶ್ವಾಸ. ಇನ್ನೊಂದು ಯಾವುದು? ಶರೀರದ ಶ್ವಾಸ. ಶರೀರದ ಶ್ವಾಸದಲ್ಲಿ ಏನಾಗ್ತದೆ? ಕರ್ಮ ಕ್ಷೇತ್ರದಲ್ಲಿ ಕರ್ಮ ಮಾಡ್ತಿರ್ಬೇಕಾದ್ರೆ ಆ ಅದು ಅಂದ್ರೆ ಶರೀರದ ಮುಖಾಂತರನೇ ಮಾಡ್ತಾ ಇರ್ತೀವಿ. ಕರ್ಮೇಂದ್ರಿಯ, ಸ್ಥೂಲ ಕರ್ಮೇಂದ್ರಿಯಗಳ ಮುಖಾಂತರ. ಸರಿ. ಅದರ ಫಲವನ್ನ ಸ್ಥೂಲ ಶರೀರಕ್ಕೆ ಅಂದ್ರೆ ನಮ್ಮ ಕುಟುಂಬಕ್ಕೆ ಉಪಯೋಗ ಆಗ್ತಾ ಇರುತ್ತೆ. ಅದರಿಂದ ಬರುವಂತಹ ಫಲ ನಮ್ಮ ಕುಟುಂಬಕ್ಕೆ ಅಂದ್ರೆ ಅಲ್ಲ, ಅದು ಆ ವಿಷಯ ಮುಗೀತು. ಈಗ ನಾವು ಮಾತಾಡೋದು ಶರೀರದ ಶ್ವಾಸದ ಬಗ್ಗೆ. ಶರೀರದ ಶ್ವಾಸ ಹೇಗೆ ತಗೊಳ್ತೀರಿ, ಏನು ಮಾಡ್ತೀರಿ? ಶರೀರದ ಶ್ವಾಸ, ಉಸಿರು ಏನು ಮಾಡ್ತೀರಿ? ಅಲ್ಲಿ ಏನ್ ಪ್ರೊಸೆಸ್ ನಡೆಯುತ್ತೆ? ಅಲ್ಲಿ ಏನ್ ಕರ್ಮ ನಡೆಯುತ್ತೆ?
ಪ್ರಕೃತಿಯಿಂದ ಒಳ್ಳೇದನ್ನ ತಗೊಂತಾ ಇರ್ತೀವಿ, ನಮ್ಮ ದೇಹದಿಂದ ಕೆಟ್ಟದನ್ನ ಹೊರ ಹಾಕ್ತಾ ಇರ್ತೀವಿ ಅಂದ್ರೆ. ಆಮ್ಲಜನಕ ತಗೊಳ್ತೀರಿ? ಇಂಗಾಲದ ಕಾರ್ಬನ್ ಡೈಆಕ್ಸೈಡ್. ಡೈಆಕ್ಸೈಡ್ ಎಸ್ ಆರ್ ನೋ? ಎಸ್. ತಗೊಳ್ಳೋದು ಯಾವ್ದು, ಆಮ್ಲಜನಕ. ಬಿಡೋದು ಯಾವ್ದು? ಕಾರ್ಬನ್ ಇಂಗಾಲದ ಅವಾಗ ಒಳಗಡೆ ಹೋದ್ಮೇಲೆ ಅಲ್ಲೇನೋ ಪ್ರೊಸೆಸ್ ನಡೀತೋ ನಡೆದಿಲ್ವೋ? ನಡೀತು. ಹೇಳಿತ್ತು ಒಳಗಡೆ ಹೋಗ್ಬೇಕಾದ್ರೆ ಒಂದಿತ್ತು, ಹೊರಗಡೆ ಬರ್ಬೇಕಾದ್ರೆ ಇನ್ನೊಂದ ಅಲ್ವಾ? ಹಾಗೆ. ಈಗ ಹೇಳಿ, ಈಗ ಶ್ವಾಸವನ್ನ ಹೆಂಗ್ ಚೇಂಜ್ ಮಾಡ್ಬೇಕು ಹೇಳಿ ನೋಡೋಣ. ಒಳ್ಳೇದನ್ನೇ ತಗೋಬೇಕು. ಒಳ್ಳೆ ಆಮ್ಲಜನಕನೇ ತಗೊಂಡ ಆಮ್ಲಜನಕ ತಗೊಂಡು ಆಮ್ಲಜನಕನೇ ಬಿಡೋದಾ? ಏನ್ ಮಾಡೋದು ಹೇಳಿ? ಒಳ್ಳೇದನ್ನ ತಗೊಂಡ್ ಕೆಟ್ಟದನ್ನೆಲ್ಲ ಬಿಡ್ತಾ ಹೋಗ್ಬೇಕು. ಓ, ಒಳ್ಳೇದನ್ನ ತಗೊಂಡು ಕೆಟ್ಟದನ್ನ ಬಿಡ್ತಾ ಇರ್ಬೇಕು. ಸರಿ, ಆಮೇಲೆ ಅವಾಗ ಕೆಟ್ಟದನ್ನ ಬಿಟ್ಟಾಗ ಪ್ರಪಂಚಕ್ಕೆ ಏನು ಕೊಟ್ಟಂಗಾಯ್ತು ನೀವು? ಕೊಟ್ಟಂಗೆ. ಕೆಟ್ಟದನ್ನ ಕೊಡ್ಲಿಕ್ಕೆ ನೀವು ಸಾಧನೆ ಮಾಡ್ತಾ ಹಣ ಇರೋದು. ಕಾರ್ಬನ್ ಡೈಆಕ್ಸೈಡ್ ಮರ ಗಿಡಗಳಿಗೆ ಬೇಕಾಗುತ್ತೆ. ಅದು ಸರಿ, ಆದ್ರೆ ಪ್ರಪಂಚಕ್ಕೆ ಒಳ್ಳೇದೇ ಕೊಡ್ಬೇಕು ಕೆಟ್ಟದನ್ನ ಕೊಡ್ಬೇಕಾ ಇವಾಗ? ಒಳ್ಳೇದ್ ಕೊಡ್ಬೇಕು, ಒಳ್ಳೇದೇ ತಗೊಬೇಕು, ಒಳ್ಳೇದೇ ಕೊಡ್ಬೇಕು. ಹಾ, ಓಕೆ. ಇಲ್ಲಿ ಏನಾಗತ್ತೆ ಆದ್ಮೇಲೆ, ಪ್ರಪಂಚದಲ್ಲಿ ಸುತ್ತಮುತ್ತಲು ವಾಯುಮಂಡಲದಲ್ಲಿ ಆಮ್ಲಜನಕದ ಜೊತೆಗೆ ಏನಿದೆ 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 ಪ್ರಪಂಚದ ಗಾಳಿಯಲ್ಲಿ ಆಮ್ಲಜನಕ ಇರ್ತದೋ ಇರಲ್ವೋ? ಹೌದು. ಅದರ ಜೊತೆಗೆ ಹೂವಿನ ಸುವಾಸನೆ, ಸೆಗಣಿಯ ದುರ್ವಾಸನೆ ಎಲ್ಲ ಇರ್ತದೋ ಇರಲ್ವೋ? ಇರುತ್ತೆ. ಶಾವಿಗೆ ಪಾಯಸ ಮಾಡ್ತಾ ಅದರ ವಾಸನೆ ಇರ್ತದೋ ಇರಲ್ವೋ? ಗಂಧದ ಆ ಗಂಧದ ಸುವಾಸನೆ. ಸರಿ. ಅಥವಾ ಒಗ್ಗರಣೆದು ಮೆಣಸಿನಕಾಯ್ದು ಏನೊಂದು ಇರ್ತದೆ ಇರಲ್ವೋ? ಇರ್ತೈತಿ, ಅದ್ರ ಜೊತೆಗೆ ಏನಿರ್ತದಲ್ಲಿ? ದುರ್ವಾಸನೆ ಇದೆ. ಸರಿ, ಅದ್ರ ಜೊತೆಗೆ ಏನಿರ್ತದಲ್ಲಿ? ಆ ವಾಯುಮಂಡಲದಲ್ಲಿ ಏನೇನು ಇರ್ತದೆ? ಆಮ್ಲಜನಕ ಇರ್ತದೆ, ಒಪ್ಕೊಳ್ಳೋಣ. ಇಂಗಾಲ ಡೈಆಕ್ಸೈಡ್ ಇರ್ತದೆ, ಒಪ್ಕೊಳ್ಳೋಣ. ಉಳಿದ ಇದೆಲ್ಲ ವಾಸನೆಗಳು ಇರ್ತವೆ, ಒಪ್ಕೊಳ್ಳೋಣ. ಅದ್ರ ಜೊತೆಗೆ ಏನಿರ್ತದಲ್ಲಿ? ಜಲಜನಕನು ಸರಿ ಸರಿ. ಆಮೇಲೆ ಅದ್ರಲ್ಲಿ ಏನಿರ್ತದಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರನು ಇರುತ್ತೋ ಇರಲ್ವೋ? ಇರ್ತೈತಿ, ಆ ಇರುತ್ತೆ. ಇರ್ತೈತಿ. ಅದು ಎಲ್ಲಿಂದ ಬಂತದಕ್ಕೆ? ಅದು ನಮ್ಮ ಜನಗಳಿಂದ, ನಮ್ಮ ಮನಸ್ಸಿನಿಂದಲೇ ಬಂದಿದೆ ತಾನೆ? ಹೌದಾ? ಶ್ರೀಗಂಧದ ವಾಸನೆ ಎಲ್ಲಿಂದ ಬರ್ತದೆ? ಮರದಿಂದ. ಶ್ರೀಗಂಧದಿಂದಲೇ ಬರ್ತದೆ ತಾನೆ? ಇದ್ರಿಂದ ಸೆಗಣಿ ದುರ್ವಾಸನೆ ಎಲ್ಲಿಂದ ಬರ್ತದೆ? ಅಗ್ನಿಯಿಂದನೇ ಬರುತ್ತೆ. ಅಗ್ನಿಯಿಂದನೇ ಬರೋದು. ಓಕೆ. ಅವಾಗ ಅಲ್ಲಿ ಸೆಗಣಿ ದುರ್ವಾಸನೆ ಬರ್ತಾ ಇದೆ ಅಂತಂದ್ಮೇಲೆ ಅಲ್ಲಿ ಅಗರಬತ್ತಿ ಹಚ್ಚಿಟ್ರೆ ಏನಾಗ್ತದೆ? ಅದು ಮಿಕ್ಸ್ ಆಗುತ್ತೆ. ಅವಾಗ ಅಗರಬತ್ತಿ ವಾಸನೆ ಬರ್ತದ ಬರಲ್ವೋ? ಬರ್ತೈತಿ. ಆವಾಗ ನೀವು ಗಾಳಿಯನ್ನ ಒಳಗಡೆ ತಕೊಂಡಾಗ ಅದ್ರಲ್ಲಿ ಏನಿರ್ತದೆ? ಕಾಮ, ಕ್ರೋಧ, ಲೋಭ, ಮೋಹ, ಎಲ್ಲ ಅಹಂಕಾರ ಇರ್ತದೆ ಇರಲ್ವೋ? ಇರುತ್ತೆ. ಇರ್ತೈತಿ. ಅದು ಎಲ್ಲಿಗೆ ಹೋಯ್ತು? ಮನಸ್ಸಿಗೆ ಶರೀರದ ಒಳಗಡೆ ಹೋಯ್ತು. ಎಲ್ಲೋಯ್ತು? ಶರೀರ ಒಳಗಡೆ ಹೋದ್ಮೇಲೆ ಹೊರಗಡೆ ಬರ್ಬೇಕೋ ಬಿಡ್ವೋ? ಬರ್ಬೇಕು. ಹೊರಗಡೆ ಬರ್ಬೇಕಾದ್ ಹೆಂಗ್ ಬರ್ಬೇಕದು? ಸ್ವಚ್ಛವಾಗಿ ಬರ್ಬೇಕು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸೇರ್ಬಿಟ್ಟು ಬರ್ಬೇಕು. ಒಳಗಡೆ ಹೋಗ್ಬೇಕಾದ್ರೆ ಆಮ್ಲಜನಕ, ಹೊರಗಡೆ ಬರ್ಬೇಕಾದ್ರೆ ಇಂಗಾಲ. ಓಕೆ. ಒಳಗಡೆ ಹೋಗ್ಬೇಕಾದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೊರಗಡೆ ಬರ್ಬೇಕಾದ್ರೆ ಯಾವ್ದು? ಶಾಂತಿ, ಸುಖ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಓಕೆ. ಇಲ್ಲಿ ಗಾಳಿಯಿಂದ ಗಾಳಿ ಹೊರಗಡೆ ಬಿಸಿ ಬರ್ತಾ ಇದೆ. ರೂಮ್ ಒಳಗಡೆ ಎಸಿ ಇದೆ. ಏನಿದೆ? ಎಸಿ. ಎಸಿ ಹೊರಗಡೆ ಆ ಕಡೆ ಕಿಟಕಿಯಿಂದ ಹೋಗ್ಬೇಕಾದ ಗಾಳಿ ಹೆಂಗ್ ಹೋಗ್ತದೆ? ತಣ್ಣಗೂ ತಣ್ಣಗೆ. ಮಧ್ಯದಲ್ಲಿ ಏನಿದೆ? ಎಸಿ ಇದೆ. ಹಾಗಿದ್ರೆ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಒಳಗಡೆಗೆ ಬಂದು ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೊರಗಡೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ತಣ್ಣಗ್ ಮಾಡು. ನಾನು ಮೊದಲು ತಣ್ಣಗೆ ಶಾಂತವಾಗಿರ್ಬೇಕು. ನೀವ್ ಯಾವಾಗ ತಣ್ಣಗಿರ್ತೀರಿ? ಅಲ್ಲಿ ಎಸಿ ಇದ್ರೆ ತಾನೇ ನೀವು ತಣ್ಣಗಿರೋದು. ಎಸಿ ಇರ್ಬೇಕಾ ಬೇಡ ಅಲ್ಲಿ? ಇರ್ಬೇಕು. ನೀವು ಇರ್ಬೇಕು. ತನ್ನಿಂದ ತಾನೇ ತಣ್ಣಗಾಗಿಲ್ವಲ್ಲ? ಇಲ್ಲ. ಅಂದ್ರೆ ಆ ಭ್ರಕುಟಿಯಲ್ಲಿ ಸದಾ ಯಾರಿರ್ಬೇಕು? ಬಾಬಾ. ಬಾಬಾ ಇರ್ಬೇಕು. ಅರ್ಥ ಆಯ್ತು ಇವಾಗ? ಸದಾ ಬಾಬಾ ಅಲ್ಲಿ ಇದ್ದರೆ, ಬಾಬನ ವೈಬ್ರೇಷನ್ ಶರೀರದ ಒಳಗಡೆಗಿದ್ದರೆ ಅವಾಗ ಏನಾಗ್ತದೆ? ಪ್ರತಿ ಶ್ವಾಸದಲ್ಲೂ ಕೂಡ ಈಶ್ವರಿ ಸೇವೆ ನಡೆಯತ್ತೋ ನಡೆಯಲ್ವೋ? ನಡೆಯುತ್ತೆ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ ಇವಾಗ? ಅರ್ಥ ಆಯ್ತು. ಕ್ಲಿಯರ್ ಆಯ್ತು ಬಾಬಾ ಏನ್ ಹೇಳ್ತಿದಾರಂತ? ಇಷ್ಟು ಸೂಕ್ಷ್ಮ ಇದೆ ಅಂತ ಮುರಳಿ. ಹೌದು.
ಒಂದು ಸೂಕ್ಷ್ಮದಲ್ಲಿ ಸಂಕಲ್ಪದಲ್ಲೂ ಕೂಡ ಏನಾಗಿರ್ಬೇಕು, ಈಶ್ವರ್ಯ ಕಾರ್ಯಕ್ಕೋಸ್ಕರ ನಾನು ಸಂಕಲ್ಪ ಮಾಡಬೇಕು. ಜೊತೆ ನಿರಂತರವಾಗಿ ಇದ್ದಾಗ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯೋಗ ಚೆನ್ನಾಗಿ ಮಾಡಿದಾಗ ಶರೀರ ಹಗೂರ ಆಗತ್ತೋ ಆಗಲ್ವೋ? ಆಗುತ್ತೆ. ಇನ್ನು ಆಗುತ್ತೆ. AC ಇಂದ ಆಯ್ತೋ, ಸೆಂಟ್ ಇಂದ ಆಯ್ತೋ, ಪೇನ್ ಕಿಲ್ಲರ್ ಇಂದ ಆಯ್ತೋ? ಬಾಬಾರಿಂದ ಯಾವ್ದಿಂದ ಆಯ್ತು? ಬಾಬನ ಶಕ್ತಿಯಿಂದ ತಾನೆ. ಹೌದು. ಅವಾಗ ಅದೇ ಎನರ್ಜಿ ಏನಾಗ್ಬೇಕು, ಬೇರೆಯವ್ರಿಗೂ ಕೂಡ ಹೋಗ್ತಾ ತಲುಪಬೇಕು ಅಂದಲ್ಲಿ ನಿರಂತರವಾಗಿ ಯಾರು ಇರ್ಬೇಕಲ್ಲಿ? ಬಾಬಾ. ಬಾಬಾ ಆವಾಗ ಪ್ರತಿ ಶ್ವಾಸ, ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್ ಈಶ್ವರಿ ಸೇವೆ ಆಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ನೀವೇ ಜ್ಞಾನ ಕೊಡ್ಬೇಕಾ? ಇಲ್ಲ 7 days ಕೋರ್ಸ್ ಕೊಡ್ಬೇಕಾ? ಇಲ್ಲ. ಇಲ್ಲ ಏನ್ ಮಾಡ್ಬೇಕು? ನಾವು ಶಕ್ತಿಶಾಲಿಯಾಗಿರ್ಬೇಕು, ಇಲ್ಲಿ ಬಾಬನನ್ನ ಇಟ್ಕೊಂಡಿರ್ಬೇಕು. ಉಳಿಸ್ಬೇಕು. ಎಲ್ಲಿ? ಭೃಗು ಭ್ರುಕುಟಿ ಅಲ್ಲಿ ಕೂತ್ಕೊಂಡಿರುವಂತ ಅನುಭವ ನಿಮಗೆ ಆಗ್ತಾ ಇರ್ಬೇಕು. ಆಗ್ಬೇಕು. ಈ ಎಲ್ಲ ಕರ್ಮ ನಡೀತಾ ಇರೋದು ಶರೀರ ಫುಲ್ ಲೈಟ್ ಆಗ್ಬೇಕು. ಲೈಟ್ ಆಗ್ತಾ ಇದೆ ಅಂದ್ರೆ ಏನರ್ಥ? ಬಾಬಾ ನಮ್ಗೆ ಸೇವೆ ಇದ್ದಾರೆ. ಆ ಬಾಬಾ ಶ್ವಾಸ ಸರಿಯಾಗಿ ಕರ್ಮ ಆಗ್ತಾ ಆಗ್ತಾ ಇದೆ. ಅದೇ ಶರೀರ ಭಾರ ಆಗ್ತಾ ಇದೆ ಏನರ್ಥ? ಬಾಬಾ ಇಲ್ಲ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರವನ್ನೆಲ್ಲ ಒಳಗಡೆಗೆ ಸೇರಿಸ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಈ ಅನುಭವ ಯಾರಿಗೆ ಆಗ್ತದೆ? ನನಗೆ ಆ ಅನುಭವ ಆಗ್ಬೇಕು ಅಂತ ನೀವೇನ್ ಮಾಡ್ಬೇಕು? ಅಲ್ಲಿ ಬಾಬನನ್ನ ಉಳಿಸ್ಬೇಕು. ಎಲ್ಲಿ? ಭ್ರುಕುಟಿ ಅರ್ಥ ಆಯ್ತಾ ಇವಾಗ ಏನು ಅಂತ? ಮೊದ್ಲೇದು ಸಮಯ ಹೇಳಿದ್ರು ಬಾಬಾ, ಎರಡನೇದೇನ್ ಹೇಳಿದ್ರು? ಶ್ವಾಸ ಶ್ವಾಸ ಹೇಳಿದ್ರು. ಆ ಶ್ವಾಸನು ಕೂಡ ಸೆಕೆಂಡ್ ಸಫಲ ಮಾಡ್ಬೇಕಂತ. ಏನ್ ಮಾಡ್ಬೇಕಂತೆ? ಸೆಕೆಂಡ್ ಅಂದ್ರೆ ಅಮೃತ ವೇಳೆಯಲ್ಲಿ ಮಾತ್ರ ಬಾಡಿ ಲೈಟ್ ಇರೋದು, ಕರ್ಮ ಕ್ಷೇತ್ರಕ್ಕೆ ಹೋದಾಗ ಭಾರ ಆಗೋದು. ಭಾರ ಆಗೋದು. ಆಗ ಬಾರದು. ಬಾರದು. ಅಮೃತ ವೇಳೆಯಲ್ಲಿ ನೀವು ಲೈಟ್ ಆಗ್ಬಿಟ್ಟು ಹೊರಗಡೆ ಹೋದಾಗ ವಾಪಸ್ ಕರ್ಮ ಕ್ಷೇತ್ರ ಮುಗಿಸ್ಬಿಟ್ಟು ಮನೆಗೆ ವಾಪಸ್ ಬಂದ್ರೂ ಕೂಡ ಇನ್ನೂ ಬಾಡಿ ಇನ್ನೂ ಲೈಟ್ ಆಗಿರ್ಬೇಕೇ ಹೊರತು ಇನ್ನೂ ಭಾರ ಹಾಕ್ಬಾರ್ದು. ಆಗ್ಬಾರ್ದು. ಅಲ್ಲಿ ಶರೀರನೂ ಭಾರ ಆಗ್ಬಾರ್ದು, ಮನ ಬುದ್ಧಿನೂ ಕೂಡ ಭಾರ ಆಗಬಾರ್ದು. ಭಾರ ಆಗಿದೆ ಅಂತದ ಏನರ್ಥ? ಅಲ್ಲಿ ಬಾಬಾ ಬಾಬಾ ಇಲ್ಲ. ನೀವಲ್ಲಿ ಕಲಿಯುಗದಲ್ಲಿ ಇದ್ದೀರಿ ಅಂತ ಅರ್ಥ. ಹ್ಮ್. ಹಗುರ ಇದೆ ಅಂದ್ರೆ ಯಾವ್ಲಿ ಎಲ್ಲಿದ್ದೀರಿ? ಸಂಗಮ ಬಾಬಾಜಿ. ಅರ್ಥ ಆಗ್ತಿದೆ ಇವಾಗ? ಹ್ಮ್. ಅದು ಲೌಕಿಕದಲ್ಲಿರ್ಲಿ, ಅಲೌಕಿಕದಲ್ಲಿರ್ಲಿ, ಈಶ್ವರ್ಯ ಕಾರ್ಯ ಇರ್ಲಿ, ಮನೆ ಕಾರ್ಯ ಇರ್ಲಿ, ಕಸ ಗುಡಿಸೋದಿರ್ಲಿ, ಪಾತ್ರೆ ತೊಳೆಯೋದಿರ್ಲಿ, ಈಶ್ವರ್ಯ ಜ್ಞಾನ ಹೇಳೋದಿರ್ಲಿ, ಯೋಗ ಮಾಡೋದಿರ್ಲಿ. ಓಕೆ, ಕೆಲವೊಂದ್ಸಲ ಯೋಗ ಮಾಡ್ಲಿಕ್ಕೆ ಕುಂತಿರ್ತಾರೆ. ಏನ್ ಮಾಡ್ಲಿಕ್ಕೆ ಕುಂತಿರ್ತಾರೆ? ಯೋಗ ಮಾಡಿಸ್ತಾರೆ. ಹೆಂಗ್ ಕುಂತಿರ್ತಾರೆ? ಕಣ್ ಬಿಟ್ಕೊಂಡು ಕೂತಿರ್ತೀವಿ. ಕುತ್ಕೊಂಡಿರೋದು ಯಾವ್ದಕ್ಕೆ? ಯೋಗಕ್ಕೆ. ಅವಾಗ ಹಗುರ ಆಗ್ತದೋ ಆಗಲ್ವೋ? ಆಗ್ತದೆ. ಯಾಕೆ? ಅಲ್ಲಿ ಬಾಬನನ್ನ ಉಳಿಸಿಲ್ಲ. ನೀವು ರಾಜಯೋಗದ ಬದಲಿಗೆ ಏನ್ ಮಾಡ್ತಿದ್ದೀರಿ? ನಿದ್ರಾ ಯೋಗವನ್ನು ಮಾಡ್ತಾ. ಆವಾಗ ಅದು ಸಫಲ ಆಗತ್ತೋ ಆಗಲ್ವೋ? ಆಗಲ್ಲ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೇಗೆ ಬಾಬಾರವರು ಯಾವ್ಯಾವ್ದನ್ನ ಸಫಲ ಮಾಡಿದ್ರಂತೆ? ಸಮಯ, ಶ್ವಾಸ. ಹಾಗೆ ನೀವು ಕೂಡ ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬರೀ ಬಾಯಲ್ಲಿ ಬಾಬಾ ಬಾಬಾ ಅಂತ ಹೇಳಿದ್ರೆ ಆಗೋದಿಲ್ಲ. ಆಗೋದಿಲ್ಲ. ಇದು ಎಲ್ಲರ ಕಡೆಗೆ ಸೂಕ್ಷ್ಮವಾದ ಗಮನವನ್ನ ನೀವೇನ್ ಮಾಡ್ಬೇಕಾಗ್ತದೆ ಇವಾಗ? ಕೊಡ್ಬೇಕು. ಇಷ್ಟು ಗಂಟೆ ನಾನು ಯೋಗ ಮಾಡಿದೆ, 8 ಗಂಟೆ ಮಾಡಿದೆ, 9 ಗಂಟೆ ಮಾಡಿದೆ, ನಾನು ಏನು ಮಾತಾಡಿಲ್ಲ ಅಂತ ಬಿಟ್ಟು ಇವಾಗ ಏನ್ ಮಾಡುವಂಗಿಲ್ಲ, ಹೇಳುವ ಹಾಗೆ ಇಲ್ಲ. ನಿರಂತರವಾಗಿ ಈಶ್ವರಿ ಸೇವೆ ಮಾಡಬೇಕು. ನಡೀತಾ ಇರ್ಬೇಕಾಗತ್ತೆ. ಹೀಗೆ ನಮ್ಮ ತನು ಮನ ಧನ ಸಮಯ ಸಂಕಲ್ಪ ಎಲ್ಲವನ್ನು ಯಾರಿಗೂ ಒಪ್ಪಿಸ್ಬೇಕು? ಬಾಬಾ ಅವ್ರಿಗೆ ಒಪ್ಪಿಸ್ಬೇಕು. ಅದು ಸಫಲ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಹಗುರ ಆ ಕರ್ಮದ ಫಲ ಆತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ನಿಮ್ಗೆ ಖುಷಿಯನ್ನ ಕೊಟ್ರೆ ಅದು ಸಫಲ ಆಗಿದೆ ಅಂತ ಅರ್ಥ. ಅನ್ಸುತ್ತೆ. ಲಾಸ್ಟ್ ಕ್ವಶನ್. ನೀವು ಈಶ್ವರ ಜ್ಞಾನ ಹೇಳಿದಿರಿ. ಏನ್ ಮಾಡಿದಿರಿ? ಈಶ್ವರ ಜ್ಞಾನವನ್ನು ಹೇಳಿದಿರಿ. ಎದುರುಗಳು ಹೊಗಳಿದ್ರು, ಜಾಗ್ರತ ಕರೆದು, ಅಣ್ಣವರೇ ಕ್ಲಾಸ್ ಚೆನ್ನಾಗಿದೆ ಅಂತ ಬಾಯಲ್ಲಿ ಹೊಗಳಿದ್ರು. ಯಾವ್ದಿಂದ? ಬಾಯಿಂದ. ಬಾಯಿಂದ ಬಾಯಿಂದ. ಹೊಗಳಿದ್ರು. ಓಕೆ, ಕೇಳಿದ್ಯಾರು? ಯೋಗೇಶನ್. ಓಕೆ, ಯೋಗೇಶನ ಕೇಳಿದ್ಮೇಲೆ ಏನ್ ಮಾಡಿದ್ರು? ನಾಗರತ್ನಕ್ಕ ಹೇಳಿದ್ರು ಅಂತ ನಮ್ ಸೇವೆ ಚೆನ್ನಾಗಾಯ್ತು ಅಂತ ಏನ್ ಮಾಡಿದ್ರು? ಖುಷಿ ಖುಷಿ. ಪಟ್ರು. ಒಳಗಡೆ ಖುಷಿ ಇಲ್ಲವೇ ಇಲ್ಲ, ಒಳಗಡೆ ಹಗುರತೆ ಇಲ್ಲ.
ಒಳಗಡೆ ಲೈಟ್ನೆಸ್ ಇಲ್ಲ. ಯಾವ್ದನ್ನು ಕೇಳಿದ್ವಿ ನಾವು? ಕಿವಿ ಹಾಗಿದ್ರೆ ಇದು ಸಫಲ ಹೌದು ಅಲ್ವೋ? ಅಲ್ಲ. ಅಲ್ಲ. ಮತ್ತೇನದು? ಒಳಗಡೆಯಿಂದ ಹೇಳ್ಬೇಕು, ಹೃದಯದಿಂದ ಹೇಳಿದಾಗ ಸಫಲ. ಯಾರು ನಾಗರತ್ನಕ್ಕ ಹೇಳ್ಬೇಕಾ? ಯೋಗೇಶನ್ ಹೇಳ್ಬೇಕು. ಬರ್ಬೇಕು. ಹಾಗಿದ್ರೆ ಅವ್ರು ನಾಗರತ್ನಕ್ಕ ಬಾಯಿಂದ ಹೇಳಿದ್ದು ಏನಾಗಿದ್ರೆ? ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೇನದು? ಮೇಲಿನ ಮಾತಷ್ಟೇ. ಏನೇನ್ ಮಾತು. ಅದು ರಾವಣ ಅವ್ರ ಮೂಲಕ ಹೇಳಿಸಿರೋದು. ಯಾರ ಮೂಲಕ ಹೇಳಿಸಿರೋದು? ಯೋಗೇಶ್ ಹೊಗಳು. ನಾಗರತ್ನಕ್ಕ. ರಾವಣ ಅವರ ಮೂಲಕ ಹೇಳಿಸಿಬಿಟ್ಟು ನಾನೇನ್ ತಿಳ್ಕೊಂಡ್ಬಿಟ್ಟೆ? ಓ ನಾನು ಕರ್ಮ ಏನಾಯ್ತು? ಸಫಲ ಆಯ್ತು. ಅದಕ್ಕೆ ಆತ್ಮೀಯರೇ, ಯಾರು ಏನಾದ್ರೂ ಹೇಳಿ, ಹೊಗಳಲ್ಲಿ ತೆಗಳಲಿ, ನಿಂದೆ ಮಾಡ್ಲಿ, ಸ್ತುತಿ ಮಾಡ್ಲಿ, ನಿಮ್ಮನ್ನ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಏನಂತ? ಕರ್ಮ ಮಾಡುವ ಮೊದಲು ನಿಮ್ಮ ಸ್ಥಿತಿಗತಿ ಹೇಗಿತ್ತು, ಅದಾದ್ಮೇಲೆ ಸ್ಥಿತಿಗತಿ ಹೇಗಿದೆ. ಆಂತರಿಕವಾಗಿ ಆತ್ಮಿಕವಾಗಿ ಹಗುರತೆ, ಖುಷಿ, ಆನಂದ, ಪ್ರೀತಿ, ಶಾಂತಿಯ ಅನುಭವ ಇದೆಯಾ? ನಿಮ್ಮ ಕರ್ಮ ಸಫಲ ಆಯ್ತು ಅಂತ. ಆಗಿದೆ. ಭಾರ, ಚಿಂತೆ, ನೀವು ಮಾಡಿರುವಂತ ಕರ್ಮದಲ್ಲಿ ನಿಮ್ಗೆ ಸಂತೃಪ್ತತೆ ಇಲ್ಲ ಅಂತಂದ್ರೆ ಅದು ಸಫಲ ಇಲ್ಲ ಅಂತ ನಿರ್ಧಾರ ಯಾರು ಮಾಡ್ಬೇಕು? ನಾನೇ ಮಾಡ್ತೀನಿ. ನೀವೇ ಮಾಡ್ಬೇಕು ಹೊರತು ನಿಮ್ಮ ಕರ್ಮದ ಫಲಕ್ಕೆ ಬೇರೆಯವರು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗೋದಿಲ್ಲ. ಅವರ ನಿರ್ಧಾರದ ಆಧಾರದಲ್ಲಿ ಕರ್ಮದ ಫಲವನ್ನ ನೀವೇನ್ ಮಾಡುವಂಗಿಲ್ಲ, ನಿರೀಕ್ಷೆ ಮಾಡ್ಬೋದು. ನಿರೀಕ್ಷೆ ಮಾಡಿ. ನಿರ್ಣಯ ಮಾಡುವ ಹಾಗೆ ಇಲ್ಲ. ಕರ್ಮ ನೀವೇ ಮಾಡ್ಬೇಕು, ಕರ್ಮದ ಫಲವನ್ನ ನೀವೇ ನಾವೇ ಅನುಭವಿಸ್ಬೇಕು. ಆ ಕರ್ಮದ ಫಲ ಮೊದಲು ಕರ್ಮ ಮಾಡಿದಕ್ಕಿಂತ ಏನಾಗಿರ್ಬೇಕು? ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕಾಗ್ತದೆ. ಅದು ನಿಮಗೆ ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆಯವರಿಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಹೀಗೆ ಮಕ್ಕಳೇ, ಸಮಯ ಕಡಿಮೆ ಇರೋದಕ್ಕೆ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಶ್ವಾಸನೂ ಕೂಡ ಏನಾಗ್ಬೇಕು? ಉಪಯೋಗಕ್ಕೆ ಬರ್ಬೇಕು. ಈಶ್ವರಾರ್ಥ ಬರಬೇಕು. ಅದರ ನಿಮ್ಗೆ ಅನುಭೂತಿ ಆಗ್ತಾ ಇದೆ. ಆಗ್ಬೇಕು. ಅದಕ್ಕೇನೆ ಹೇಳ್ತಾರೆ ಈಶ್ವರೀಯ ಜೀವನ. ಏನ್ ಹೇಳ್ತಾರೆ? ಈಶ್ವರ ಜೀವನ. ಈಗ ಹೇಳಿ, ದಿನದಲ್ಲಿ ಎಷ್ಟೊತ್ತು ಬಾಬಾ ನೆನ್ಪು ಮಾಡ್ಬೇಕು? 24 hours ಮಾಡ್ಬೇಕು. ಏನ್ ಮಾಡ್ಬೇಕು? 24 ಗಂಟೆನೂ ಮಾಡ್ತಾ ಇರ್ಬೇಕು. ಏನು ನೆನಪು ನೆನ್ಪು ಮಾಡ್ಬೇಕು? ಬಾಬಾ ಹತ್ರ ಮಾಡಿಸ್ಬೇಕು. ಮಾಡಿಸ್ಕೊಂಡಿರ್ಬೇಕು. ನೆನಪು ಹೇಳೋದು ಮುಗೀತು. ಇವಾಗ ವಿಷಯ ಹೌದು. ನೆನಪು ಹೇಳುವಂತ ವಿಷಯನೇ ಮುಗೀತು. ಇವಾಗೇನು? ಸದಾ ಬಾಬಾ ಕೈಯಲ್ಲಿ ಬಾಬಾ ಎದಗಡೆಗಿದ್ದಾರೆ ಅವನ ಹತ್ರ ಮಾಡಿಸೋದು. ಅವನು ಅಲ್ಲಿ ಇರೋದರ ಅನುಭವ ನನಗೆ ಆಗ್ಬೇಕು. ಆಗ್ಬೇಕು. ಅವನು ಮಾಡ್ತಾ ಇರುವಂತ ಪ್ರಾಕ್ಟಿಕಲ್ ಆಗ್ಬೇಕು. ಅದು ಎಸ್ ಬಾಬಾನೇ ಮಾಡ್ತಿದ್ದಾರೆ, ನಾನೇನು ಮಾಡ್ತಾ ಇಲ್ಲ ಹೇಳುವಂತ ಪ್ರಾಕ್ಟಿಕಲ್ ಅನುಭೂತಿ ಆಗ್ಬೇಕಾಗ್ತದೆ. ಓಕೆ, ಶಾಂತಿ.